ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಬಹಳ ದಿವಸ ಅಂತರ ಗೀತೆಯನ್ನು ಅದರ 10ನೇ ಅಧ್ಯಾಯ ವಿಭೂತಿ, ಬಹಳ ಅದ್ಭುತವಾದಂತಹ ವಿಭೂತಿಯನ್ನು ಹೇಳತಕ್ಕಂಥ ಅಧ್ಯಾಯ. ಆ ಅಧ್ಯಾಯ ಕೇಳಿದ್ದು ಪೂರ ಮರೆತೋಗುವಷ್ಟು ಹೊಳತಾ ಇತ್ತು 11ನೇ ಅಧ್ಯಾಯ ಪ್ರಾರಂಭ ಮಾಡುವಾಗ. ಈಗ ಮತ್ತೆ 10ನೇ ಅಧ್ಯಾಯ ಮಾಡಿದರೂ ಹೊಸದಾಗಿಯೇ ಕಾಣುತ್ತೆ, ನನಗೆ ಕಾಣುತ್ತೆ, ನಿಮ್ಗೆ ಕಾಣದೇ ಇರುತ್ತೆ. ಹಾಗಾಗಿ 10ನೇ ಅಧ್ಯಾಯ ಮುಗಿಸಿದ್ದೇವೆ ನಾವು. 11ನೇ ಅಧ್ಯಾಯ ವಿಶ್ವರೂಪಾಧ್ಯಾಯ. ಕೃಷ್ಣ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದಂಥ ತನ್ನ ರೂಪದರ್ಶನ. ಇದರ ಬಗ್ಗೆ ಒಬ್ಬರು ವಿಮರ್ಶಕರು, ಕನ್ನಡ ಸಾಹಿತ್ಯದ ಒಬ್ಬರು ದೊಡ್ಡ ಲೇಖಕರು ಒಮ್ಮೆ ಒಂದು ಜಿಜ್ಞಾಸೆಯನ್ನು ಮುಂದಿಟ್ಟಿದ್ದರು. ಪ್ರಾಮಾಣಿಕ, ಅದು ಯಾವುದೇ ರೀತಿಯಿಂದ ಗೀತೆಯನ್ನು ಪರಿಹಾಸ್ಯ ಮಾಡುವುದಕ್ಕೋಸ್ಕರವೋ ಅಥವಾ ಟೀಕೆ ಮಾಡೋದಕ್ಕೋಸ್ಕರವೋ ಮಾಡಿದಂಥ ಪ್ರಶ್ನೆ ಅಲ್ಲ. ತುಂಬ ಒಳ್ಳೆಯ ಪ್ರಶ್ನೆ, ಅವರಿಗೆ ಕಾಡಿದ ಪ್ರಶ್ನೆ. ಅವರು ಏನು ಹೇಳಿದರು ಅಂದರೆ, ಒಂದು ಸಭೆಯಲ್ಲಿ ಈ ಪ್ರಶ್ನೆ, ನಾನು ಇದ್ದೆ ಆ ಸಭೆಯಲ್ಲಿ, ಅವರು ಹೀಗೊಂದು ತುಡಿತವನ್ನು ತೋಡಿಕೊಂಡ್ರು. ಕೃಷ್ಣನೇ ಸ್ವತಃ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರ ಹೇಳಿದರೂ ಕೂಡ, ಅದು ಅರ್ಜುನನಿಗೆ ಕೃಷ್ಣನ ಬಗ್ಗೆ ಭರವಸೆ ಇದೆ, ಕೃಷ್ಣನಿಗೆ ಕನ್ವಿನ್ಸ್ ಆದರೂ ಕೂಡ ಪ್ರತ್ಯಕ್ಷ ಕೃಷ್ಣನ ವಿಶ್ವರೂಪ ನೋಡೋ ತನಕವೂ ಶಬ್ದದ ಅನುಭವ ಅವನನ್ನು ದಟ್ಟವಾಗಿ ಕಾಡಲಿಲ್ಲ. ಕೊನೆಗೆ ಕೃಷ್ಣ ತಾನು ಅವನಿಗೆ ಸಾಕ್ಷಾತ್ಕಾರ ಕೊಟ್ಟು ವಿಶ್ವರೂಪ ದರ್ಶನದಿಂದ ಕನ್ವಿನ್ಸ್ ಮಾಡಬೇಕಾಯಿತು. ನಮಗೆ ಯಾರು ವಿಶ್ವರೂಪ ದರ್ಶನ ತೋರಿಸ್ಬೇಕು ಅಂತ. ನಾವು ಬರೇ ಭಗವದ್ಗೀತೆಯ ಮಾತಿನಿಂದಲೇ ನಂಬಬೇಕಲ್ಲ. ಅರ್ಜುನನಿಗೆ ಅವನ ಮಾತನ್ನು ನಂಬಿಸುವುದಕ್ಕೆ ಭಗವಂತ ದರ್ಶನ ಕೊಟ್ಟ, ನಮಗೆ ಯಾರು ವಿಶ್ವರೂಪ ದರ್ಶನ ಕೊಡ್ತಾರೆ? ಅರ್ಜುನನಿಗೆ ಸ್ವತಃ ಕೃಷ್ಣನೇ ಹೇಳಿದರೂ ಕನ್ವಿನ್ಸ್ ಆಗದೆ ಕೊನೆಗೆ ರೂಪದರ್ಶನ ಮಾಡಬೇಕಾಯ್ತು. ನೋಡಯ್ಯ ಸತ್ಯವನ್ನು, ನಾನು ಹೇಳಿದರೆ ನಂಬಿಕೆ ಇಲ್ಲದಿದ್ದರೆ ನೋಡು ಅಂತ. ಹಾಗಿರುವಾಗ ನಮ್ಮ ಸಂಶಯಕ್ಕೆ ಪರಿಹಾರವೇ ಇಲ್ಲದೆ ಹೋಯ್ತಲ್ಲ, ನಮಗೆ ಕೃಷ್ಣ ವಿಶ್ವರೂಪ ತೋರಿಸೋದಿಲ್ವಲ್ಲ ಅಂತ ಒಳ್ಳೆ ಕಳಕಳಿಯ ಪ್ರಶ್ನೆ. ಇಟ್ಸ್ ಎ ಗುಡ್ ಕ್ವೆಶ್ಚನ್. ಇದು ನಿಂದಾತ್ಮಕವಾದಂಥದ್ದಲ್ಲ, ಪರಿಹಾಸ ಮಾಡುವುದಕ್ಕೋಸ್ಕರ ಅಲ್ಲ, ನಿಜವಾಗಿ ಜಿಜ್ಞಾಸೆಯಿಂದ ಬಂದಂಥ ಪ್ರಶ್ನೆ. ಆದರೆ ಇದಕ್ಕೆ ಉತ್ತರ ಏನು ಅಂತ, ಹೌದಲ್ಲ, ನಮಗೆ ಕೃಷ್ಣ ವಿಶ್ವರೂಪ ತೋರಿಸೋದಿಲ್ಲ, ಹಾಗಾಗಿ ನಮಗೆ ಹೇಗೆ ಕನ್ವಿನ್ಸ್ ಆಗೋದು ಅಂತ. ಬರೇ ಆರ್ಗ್ಯುಮೆಂಟಿಂದ ಕನ್ವಿನ್ಸ್ ಆಗಲಿಲ್ಲ, ಅರ್ಜುನನಿಗೆ ಆಗಲಿಲ್ಲ, ಕೃಷ್ಣನೇ ಹೇಳಿದರು, ನಮಗೆ ಹೇಗೆ ಕನ್ವಿನ್ಸ್ ಆಗೋದು ಅಂತ. ಆದರೆ ಅರ್ಜುನನಿಗೆ ಕನ್ವಿನ್ಸ್ ಆಗಲಿಲ್ಲ ಅನ್ನತಕ್ಕಂಥ ಮಾತು ತಪ್ಪು. ಅರ್ಜುನನಿಗೆ ಕನ್ವಿನ್ಸ್ ಆಗಿದೆ. ವಿಶ್ವರೂಪ ದರ್ಶನದ ನಂತರ ಕನ್ವಿನ್ಸ್ ಆದ್ದಲ್ಲ, ವಿಶ್ವರೂಪ ದರ್ಶನದ ಪ್ರಾರಂಭದಲ್ಲಿ ಮೋಹೋಯಂ ವಿಗತೋ ಮಮ ಅಂತ ಮೊದಲನೇ ಶ್ಲೋಕದಲ್ಲಿ ಪ್ರಾರಂಭ. ನನ್ನ ಎಲ್ಲ ಸಂಶಯ ಹೋಯಿತು, ನಿನ್ನ ಮಹಿಮೆ ತಿಳಿಯಿತು. ಆದರೆ ಯಾವಾಗಲೂ ಒಂದು ಸ್ವಭಾವ ಏನು ಗೊತ್ತುಂಟ, ಹ್ಯೂಮನ್ ಸೈಕಾಲಜಿ, ಮನುಷ್ಯನ ಸ್ವಭಾವ ಏನು ಅಂದರೆ, ಇದು ಯಾವಾಗಲೂ ಎಲ್ಲ ವಿಷಯ, ದೇವರ ವಿಷಯಕ್ಕೆ ಅಂತಲ್ಲ, ಏನು ಅಂದರೆ, ಯಾರೋ ಒಬ್ಬರು ಒಂದು ವಿಷಯ ಹೇಳ್ತಾರೆ, ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಒಂದು ಅಪೂರ್ವವಾದಂಥ ಶಿಲ್ಪ ಕಲಾಕೃತಿ ನೋಡಿದೆ, ತುಂಬ ಚೆನ್ನಾಗಿತ್ತು ಅಂತ ಕಿವಿಗೆ ಬಿದ್ದ ಕೂಡಲೇ ಅದನ್ನು ನಾವು ನಂಬುತ್ತೇವೆ. ಅದು ಅಪನಂಬಿಕೆ ಅಲ್ಲ, ಆದರೆ ನಮಗೆ ಮುಂದಿನ ಆಸೆ ಏನು, ನಾವು ಒಂಚೂರು ನೋಡಬೇಕು ಅದನ್ನು ಅಂತ. ಸೊ ನಂಬಿದ್ದರಿಂದಲೇ ನೋಡಬೇಕು ಅನ್ನೋ ಆಸೆ ಹುಟ್ಟಿದ್ದು ನಂಬದ್ದರಿಂದ ಅಲ್ಲ. ಅದು ತುಂಬ ಚೆನ್ನಾಗಿದೆ ಅಂತ ಒಬ್ಬರು ಹೇಳಿದ್ದನ್ನು ನಾವು ನಂಬಿ, ಅರೆ ಅಷ್ಟು ಬ್ಯೂಟಿಫುಲ್ ಪೀಸ್ ಆಫ್ ಆರ್ಟ್ ಅಂತ ಹೇಳಿದರು, ಅದು ಏನು ಚಂದ, ಅದನ್ನು ನೋಡಿ ಬಿಡಬೇಕು ಅನ್ನೋ ಆಸೆ ಪ್ರಾರಂಭ ಆಗುತ್ತೆ. ಅದರಿಂದ ಕಿವಿ ಕಣ್ಣಿನ ಆಸೆಯನ್ನು ಜಾಗೃತಗೊಳಿಸ್ತದೆ. ಇದು ಸಹಜ, ಒಂದರಿಂದ ಒಂದು. ಮನುಷ್ಯನದು ಅಲ್ಲಿಗೆ ನಿಲ್ಲೋದಿಲ್ಲ. ದೇವರನ್ನು ನೋಡಿದ ತಕ್ಷಣ ಆಸೆ ಮುಗಿಯೋದಿಲ್ಲ, ಅಲ್ಲಿ ನೋಡಬೇಕು ಅನಿಸುತ್ತೆ. ಅರ್ಜುನನ ಸ್ಥಿತಿ ಬೇರೆ, ಅದು ಯಾಕೆ ಹಾಗಾಯಿತು ಮುಂದೆ ನೋಡೋಣ. ನೋಡಿದ ಮೇಲೆ ಬೇಡ,
ನನಗೆ ನೋಡ್ಲಿಕ್ಕೆ ಆಗೋಲ್ಲ, ನೀನು ಉಪಸಂಹಾರ ಮಾಡು ಅಂತಾರೆ. ಅದು ಒಂದು ಸ್ಥಿತಿ. ಇಲ್ಲ ಅಂದರೆ ನೋಡಿ ತುಂಬ ಖುಷಿಯಾಗಿಬಿಟ್ರೆ ಅಲ್ಲಿ ಖುಷಿ ಮುಗಿಯೋದಿಲ್ಲ, ನಾ ಖುಷಿ ಆಗಲಿಕ್ಕೆ ಶುರುವಾಗತ್ತೆ. ಕೇಳಿದ್ದಕ್ಕಿಂತ ನೋಡಿದಾಗ ಹೆಚ್ಚು ಖುಷಿ ಆಯಿತು, ಆಮೇಲೆ ಅದು ನೋಡಿದೆ ಅದನ್ನು ಮುಟ್ಟಿ ನೋಡಲಿಕ್ಕೆ ಆಗಲೇ ಇಲ್ಲ ಅಂತ ನಾ ಖುಷಿ ಆಗಲಿಕ್ಕೆ ಶುರುವಾಗತ್ತೆ. ಸೊ ಮುಂದಿನ ಫರ್ದರ್ ಸ್ಟೆಪ್ಪು ಐ ಮಸ್ಟ್ ಟಚ್ ಇಟ್ ಅಂತ. ಮೊದಲು ಕೇಳೋದು, ಕೇಳಿದ್ದನ್ನು ಐ ಮಸ್ಟ್ ಪರ್ಸೀವ್ ಇಟ್, ಆಮೇಲೆ ಐ ಮಸ್ಟ್ ಟಚ್ ಇಟ್. ದೂರದಲ್ಲೇ ನೋಡಿದ್ದು ಮಾರನೆ ಮುಟ್ಲಿಕ್ಕೆ ಆಗಲಿಲ್ಲ ಅಂತ ಅವ್ರು ಬೇಜಾರು, ಆಮೇಲೆ ಪುನಃ ನಾ ಖುಷಿ ಆಗಲಿ ಶುರುವಾಗತ್ತೆ. ಹೀಗೆ ಒಂದು ಇಂದ್ರಿಯ ಇನ್ನೊಂದು ಇಂದ್ರಿಯವನ್ನು ಟೆಂಪ್ಟ್ ಮಾಡಿಕೊಂಡು ಹೋಗುತ್ತೆ. ಅರ್ಜುನನಿಗೂ ಆದದ್ದದು. ನೀನು ಹೇಳಿದ್ದು ನನಗೆ ಪೂರ್ತಿ ಮನವರಿಕೆ ಆಯಿತು, ನಿನ್ನ ಅದ್ಭುತವನ್ನು ನೋಡಬೇಕು ಅಂತ ಆಸೆ. ಈಗ ಅದು ನೋಡದೆ ಮನವರಿಕೆ ಆಗುವುದಿಲ್ಲ ಅಂತಲ್ಲ, ಮನವರಿಕೆ ಆದ್ದರಿಂದಲೇ ಅದನ್ನು ನೋಡಬೇಕು ಅನ್ನೋ ಆಸೆ. ಅದನ್ನು ಆ ಅರ್ಜುನನ ಮಾತು ಏಕಾದಶ ಸ್ಕಂಧದ ಪ್ರಾರಂಭದಲ್ಲಿ ಅರ್ಜುನನ ಮಾತೇ ಹಾಗೆ. ಅವನು ಹೇಳ್ತಾನೆ, ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ನೀನು ಹೇಳಿದಿ, ಯಾಕೆ ಹೇಳಿದಿ ಅಂದರೆ ಮದನುಗ್ರಹಾಯ ಅಂತ. ಇದು ಅರ್ಜುನ ಹೇಳಿದಾಗ ಅಷ್ಟೇ, ಮದನುಗ್ರಹಾಯ, ನನ್ನ ಮೇಲಿನ ಅನುಗ್ರಹ. ಯಾಕೆಂದ್ರೆ ಹೇಳಬೇಕಾದ ಅಗತ್ಯ ಏನು, ಹಾಳಾಗಿ ಹೋಗು ಅಂತ ನೀನು ಹೇಳಿದರೆ ನಾನು ಏನು ಮಾಡಲಿಕ್ಕಿತ್ತು. ಅಯ್ಯೋ ಪಾಪ ಏನೋ ತಿಳ್ಕೋಬೇಕು ಅಂತ ಆಸೆ ಇದೆ, ತಿಳಿಸುವ ಅಂತ ನೀನು ನನ್ನ ಮೇಲೆ ಕರುಣೆಯಿಂದ. ಅನುಗ್ರಹ ಅಂದರೆ, ಗ್ರಹ ಅಂದರೆ ಗ್ರಹಣ ಅಲ್ವಾ. ಅನುಗ್ರಹ ಅಂದರೆ ಏನು? ಅನುಗ್ರಹ ಮಾಡಿದರು, ಅವರು ತುಂಬ ಅನುಗ್ರಹ ಮಾಡಿದರು ನನಗೆ ಅಂತೇವೆ. ಏನು ಅನುಗ್ರಹ ಮಾಡುವುದು ಅಂದರೆ? ಅನುಗ್ರಹ ಮಾಡೋದು ಅಂದರೆ ಏನು? ತಮಾಷೆ ಏನು ಅಂದರೆ, ನೀವೇ ಕೂತ್ಕೊಂಡು ಯೋಚನೆ ಮಾಡಿ, ಅನುಗ್ರಹ ಅಂದರೆ ಎಂಥದ್ದು? ಹೌದಲ್ಲ, ನಾವು ಅನುಗ್ರಹ ಎಂದು ದೇವರಿಗೆ ಯೋಚಿಸಲೇ ಇಲ್ಲ. ಅನುಗ್ರಹ ಮಾಡಿದರು ದೇವರು ಅನುಗ್ರಹ ಮಾಡಿದರು, ಸ್ವಾಮಿಗಳು ಅನುಗ್ರಹ ಮಾಡಿದರು, ಸ್ವಾಮಿಗಳ ದೊಡ್ಡ ಅನುಗ್ರಹ ಹೇಳ್ತಾ ಬಂದಿದ್ದೇವೆ. ಹಾಗಂದ್ರೆ ಎಂಥದ್ದು ಅಂತ ಯೋಚಿಸಲೇ ಇಲ್ಲ ನಾವು. ಅನುಗ್ರಹ ಅಂದರೆ ಏನು ಅಂತ ಕೇಳಿ ಹೇಳಿ ಬರೋಲ್ಲ. ಅನುಗ್ರಹ ಅಂದರೆ ಅನುಗ್ರಹ, ಅಷ್ಟು ಗೊತ್ತಾಗೋದಿಲ್ವಾ? ಅಷ್ಟೇ. ಅನುಗ್ರಹ ಅಂದರೆ ಏನು ಅದ್ರ ಬಗ್ಗೆ ಎಂದು ಯೋಚಿಸಲ್ಲ. ನಮ್ಮನ್ನ ಗ್ರಹಣ, ಒಬ್ಬ ನಾವು ಜಾರಿ ಬೀಳುವಂಥ ಸ್ಥಿತಿಯಲ್ಲಿ ಇದ್ದವರನ್ನು ಎತ್ತಿ ಹಿಡಿಯುವುದು ಗ್ರಹಣ. ಅದು ನಮ್ಮ ಉದ್ಧಾರಕ್ಕೆ ಅನುಕೂಲವಾದ ಗ್ರಹಣ ಅನುಗ್ರಹಣ. ಅಂದರೆ ನಮ್ಮನ್ನು ಸರಿದಾರಿಯಲ್ಲಿ ಹೋಗುವಂತೆ ಎತ್ತಿ ಹಿಡಿಯುವುದಕ್ಕೆ ಅನುಗ್ರಹ ಅಂತ ಹೇಳೋದು. ಅನುಗ್ರಹ ಅಂದರೆ, ಯಾಕೆಂದರೆ ಇದಕ್ಕೆ ಬೇರೆ ಭಾಷೆಯಲ್ಲಿ ಶಬ್ದ ಇಲ್ಲ, ಕನ್ನಡದಲ್ಲಿ ಶಬ್ದ ಇಲ್ಲ. ಅನುಗ್ರಹಕ್ಕೆ ಪ್ರತಿ ಶಬ್ದ ಇಲ್ಲ. ದೇವರು ಅನುಗ್ರಹ ಮಾಡಿದ ಅಂತ ಹೇಳೋದು ಅಷ್ಟೇ. ಅನುಗ್ರಹ ಮಾಡೋದನ್ನು ಕನ್ನಡದಲ್ಲಿ ಹೇಳ್ರಿ ಅಂದರೆ ಅನುಗ್ರಹ ಮಾಡೋದು ಅಷ್ಟೇ. ಇಂಗ್ಲೀಷ್ನಲ್ಲಿ ಕೆಟ್ಟದಾಗಿ ಅನುವಾದ ಮಾಡಿ ಗ್ರೇಸು ಅಂತ. ಗ್ರೇಸು ಅಲ್ಲ, ಮಣ್ಣು ಅಲ್ಲ ಅದು ಅನುಗ್ರಹ ಅಂದರೆ. ಅದಕ್ಕೆ ಸರಿಯಾದ ಶಬ್ದ ಇಲ್ಲ, ಅದಕ್ಕೆ ಏನಾದರೂ ಒಂದು ಶಬ್ದ ಹೇಳೋದು. ಇವತ್ತು ಸಂಸ್ಕೃತ ಶಬ್ದಗಳ ಕೆಟ್ಟ ಇಂಗ್ಲೀಷ್ ಅನುವಾದದಿಂದಲೇ ಅನೇಕ ತಪ್ಪು ಅಭಿಪ್ರಾಯಗಳು ವಿಶ್ವದಾದ್ಯಂತ ಬೆಳೆಯುವುದಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಸರಿಯಾದಂಥ ಆಂಗ್ಲ ಪದ ಇಲ್ಲ, ಕನ್ನಡದಲ್ಲೇ ಇಲ್ಲ. ನಮ್ಮ ದೇಶದ ಶಬ್ದಕ್ಕೆ ನಮ್ಮ ಭಾಷೆಯಲ್ಲೇ ಶಬ್ದ ಇಲ್ಲ. ಅವರು ಗ್ರೇಸು ಅಷ್ಟೇ. ಅನುಗ್ರಹ ಅಂದರೆ ಗ್ರೇಸ್ ಆಫ್ ಗಾಡ್, ದೇವರ ಅನುಗ್ರಹ. ಇನ್ನೇನು ಹೇಳಬೇಕು? ಅನುಗ್ರಹ ಅಂದರೆ ಏನು? ಪ್ರತಿಶಬ್ದ ಯಾವ ಭಾಷೆಯಲ್ಲೂ ಒಬ್ಬ ಮನುಷ್ಯನನ್ನು ಉದ್ಧಾರ ಮಾಡಿ ಅವನನ್ನು ಎತ್ತರಕ್ಕೇರಿಸಿ ಮುನ್ನಡೆಸಬೇಕು ಅನ್ನತಕ್ಕಂಥ ಒಂದು ಡಿಸೈರ್ ಉಂಟಲ್ಲ ದೊಡ್ಡವರಲ್ಲಿ. ತಮ್ಮಿಂದ ಚಿಕ್ಕವರನ್ನು ಇವರನ್ನು ಎತ್ತರಕ್ಕೇರಿಸಿ ಸರಿದಾರಿಯಲ್ಲಿ ನಡೆಸಬೇಕು, ಇವರನ್ನು ಉದ್ಧಾರ ಮಾಡಬೇಕು ಅನ್ನುವ ಡಿಸೈರ್, ಆ ವಿಲ್ ಉಂಟಲ್ಲ, ಅದು ಅನುಗ್ರಹ. ಅನುಕೂಲವಾದ ಗ್ರಹಣ, ಅವರನ್ನು ಎತ್ತರಕ್ಕೆ ಏರಿಸಿ ಸರಿದಾರಿಯಲ್ಲಿ ನಡೆಸಿ ಉದ್ಧಾರ ಮಾಡಬೇಕು ಅನ್ನೋ ಇಚ್ಛೆ, ಇದೇ ನಿಜವಾದ ಅನುಗ್ರಹ ಅಂದರೆ. ಅವನು ಹೇಳ್ತಾನೆ, ನೀನು ದೊಡ್ಡ ಅನುಗ್ರಹ ಮಾಡಿದ್ದೀನಿ ನನಗೆ. ಮದನುಗ್ರಹಾಯ, ನನ್ನನ್ನು ದಾರಿ ತಪ್ಪಿ ಎಲ್ಲೋ ಜಾರಿ ಬೀಳ್ತಿದ್ದೆ, ನನಗೆ ದಾರಿ ತೋರಿಸಿ, ಮುಂದೆ ಹೋಗುವ ದಾರಿ ತೋರಿಸಿದಿ, ಮೇಲಕ್ಕೆ ಏರುವ ದಾರಿ ತೋರಿಸಿದಿ, ದೊಡ್ಡ ಅನುಗ್ರಹ ಮಾಡಿದಿ ಅಂತ. ಇಲ್ಲಿ ಒಂದು ಸಂಗತಿಯನ್ನು ಪ್ರಾಯ ಯಾರೂ ಗಮನಿಸುವುದಿಲ್ಲ. ಮದನುಗ್ರಹಾಯ ಅಂದರೆ ನನ್ನ ಮೇಲಿನ ಅನುಗ್ರಹಕ್ಕೋಸ್ಕರ, ನನಗೆ ಅನುಗ್ರಹ ಮಾಡೋದಕ್ಕೋಸ್ಕರ ನೀನು ಹೀಗೆ ಮಾಡಿದಿ. ಮತ್ ಅಂದರೆ ಟು ಮೀ, ನನಗೆ. ಮತ್ ಅಂದರೆ ಅಸ್ಮತ್ ಶಬ್ದದ ರೂಪ. ಮಮ ಅನ್ನೋದು ಮಮ ಅನುಗ್ರಹ ಮದನುಗ್ರಹ, ತಸ್ಮೈ ಮದನುಗ್ರಹಾಯ. ಚಿಂತನೆ ಹೇಳಿದ್ದು, ವಿಗ್ರಹ ಮಾಡಿದ್ದು. ಮತು ಅಂದರೆ ನನ್ನ ಅಂತ ಒಂದೇ ಅರ್ಥ ಅಲ್ಲ, ಇದಕ್ಕೊಂದು ಯೂನಿವರ್ಸಲ್ ಮೀನಿಂಗ್ ಇದೆ. ಅದನ್ನು ಯಾರೂ ಸಂಸ್ಕೃತ ಓದಿದವರು ಅಷ್ಟು ಸೀರಿಯಸ್ ಆಗಿ ಯೋಚಿಸುವುದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಒಂದು ಸಂಸ್ಕೃತ ಅಧ್ಯಯನ ಮಾಡುವವರಿಗೆ ಕ್ರಿಯೇಟಿವ್ ಥಿಂಕಿಂಗನ್ನು ನಾವು ಹೇಳಿಕೊಡುವುದಿಲ್ಲ. ಅವರಿಗೆ ಏನು ಹೇಳ್ತೇವೆ ಅಂದರೆ,
ನಾವು ಎಷ್ಟು ಹೇಳಿದ್ದೇವೋ ವ್ಯಾಖ್ಯಾನದಲ್ಲಿ ಎಷ್ಟು ಬರೆದಿದ್ದಾರೋ ಅಷ್ಟನ್ನು ಊರು ಹೊಡಿ. ಸ್ವತಂತ್ರವಾಗಿ ಯೋಚನೆ ಮಾಡಿದರೆ ಅಯೋಗ್ಯ ಇದ್ದು ನೀನು ಅಂತ ಹೇಳ್ಬಿಡ್ತೇವೆ. ಹಾಗಾಗಿ ಕ್ರಿಯೇಟಿವ್ ಥಿಂಕಿಂಗೇ ಸಂಸ್ಕೃತ ಕಲಿಯುವ ವಿದ್ಯಾರ್ಥಿಗಳಿಗೆ ಬರಬಾರದು ಅನ್ನುವ ರೀತಿಯಿಂದ ದಿಗ್ಬಂಧನ ಬೇರೆ ಹಾಕಿಬಿಡ್ತೇವೆ ನಾವು. ಮದನುಗ್ರಹಾಯ ಅಂದರೆ ಮಮ ಅನುಗ್ರಹಾಯ ಅಷ್ಟು ಹೇಳಿದ್ದನ್ನು ಉರು ಹೊಡಿ. ಇನ್ನು ಟೀಕಾ ಟಿಪ್ಪಣಿಯಲ್ಲಿ ಬರೆಯದೇ ಇದ್ದ ಅರ್ಥವನ್ನು ಏನಾದರೂ ನೀನು ಮಾಡಿದರೆ ನೀನು ತಮಸ್ಸಿಗೆ ಹೋಗ್ತೀಯ ಅಂತ ಹೇಳ್ಬಿಡ್ತಾರೆ. ಅವನು ಎಂದೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದಿಲ್ಲ ನಮ್ಮ ಹುಡುಗರು. ಮತ ಅನ್ನೋದೊಂದು ಶಬ್ದ ಉಂಟು ಸಂಸ್ಕೃತದಲ್ಲಿ. ಯಾವುದು ಅಂದರೆ ಯತ್ ಇದ್ದ ಹಾಗೆ. ಯಾತೀತಿ ಯತ್, ಮಾತೀತಿ ಮತ್. ಯಾತೀತಿ ಯಾನ್ ಯಾಂತವು ಯಾಂತಹ, ಇದು ಯತ್ ಶಬ್ದ. ಮಾತೀತಿ ಮಾನ್ ಮಾಂತವು ಮಾಂತಹ ಮತ್ ಶಬ್ದ. ಅದು ಅಂದರೆ ಜ್ಞಾನಿ ಅಂತ ಅರ್ಥ. ಮಾನ್ ಮಾತೀತಿ ಮಾನ್, ಯಾನ್ ಯಾಂತವು ಯಾಂತಹ, ಮಾನ್ ಮಾಂತವು ಮಾಂತಹ. ಮಾನ್ ಮಾಂತವು ಮಾಂತಹ ಅನ್ನೋದು ಮಚ್ಛಬ್ದ. ಮದನುಗ್ರಹಾಯ ಅಂದರೆ ಸಮಸ್ತ ಜ್ಞಾನಿಗಳ ಉದ್ಧಾರಕ್ಕೋಸ್ಕರ ಅಂತ ಅರ್ಥ, ನನಗೊಬ್ಬನಿಗೋಸ್ಕರ. ದಿಸ್ ಈಸ್ ಯೂನಿವರ್ಸಲ್ ಮೀನಿಂಗ್. ಸಮಸ್ತ ಜ್ಞಾನಿಗಳ ಉದ್ಧಾರಕ್ಕೋಸ್ಕರ ನೀನು ಹೇಳಿದಿ, ನನಗೊಬ್ಬನಿಗೋಸ್ಕರ ಅಲ್ಲ. ಇದು ಅರ್ಜುನನ ಒಳತುಡಿತ. ಮದನುಗ್ರಹಾಯ ಮತಾಂ ಜ್ಞಾನಿನಾಂ ಅನುಗ್ರಹಾಯ ನ ಕೇವಲ ಮಮ ಕಿಂತು ಮತಾಂ ಜ್ಞಾನವತಾಂ ಸರ್ವೇಷಾಂ ಅನುಗ್ರಹಾಯ. ಜ್ಞಾನಿಗಳ ಉದ್ಧಾರಕ್ಕೋಸ್ಕರ ನೀನು ಹೇಳಿದೆ ಕೃಷ್ಣ. ಭಗವಂತ ಒಬ್ಬನಿಗೋಸ್ಕರ ಹೇಳ್ತಾನ? ಒಬ್ಬನನ್ನು ಮುಂದಿಟ್ಟುಕೊಂಡು ಸಮಸ್ತ ಮನುಕುಲಕ್ಕೋಸ್ಕರ ಹೇಳಿದ್ದು. ಆಚಾರ್ಯರು ಈ ಮಾತನ್ನು ಬಹಳ ಪ್ರಾರಂಭದಲ್ಲಿ ಇದು ಅರ್ಜುನನನ್ನು ಉದ್ದೇಶ ಮಾಡಿ ಮನುಕುಲಕ್ಕೆ ಉಪದೇಶ ಮಾಡಿದ್ದು, ಸಮಸ್ತ ನಮಗೆಲ್ಲರಿಗೂ ಹೇಳಿದ್ದು ಅಲ್ರಿ. ಅದು ನಮಗೆಲ್ಲರಿಗೂ ಹೇಳಿದರೆ ಅವನು ಯುದ್ಧ ಭೂಮಿಯಲ್ಲಿ ರಥದಲ್ಲಿ ಕೂತ್ಕೊಂಡು ಅರ್ಜುನ ಹತ್ರ ಹೇಳಿದ್ರೆ ನಮಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಾಯ್ತಲ್ಲ, ಹೇಗೆ ಗೊತ್ತಾಯಿತು? ಈಗ ಗೊತ್ತಾಯ್ತಲ್ಲ, ಹೇಗೆ ಗೊತ್ತಾಯಿತು? ಹಾಗೆ ಪ್ರಶ್ನೆ ಮಾಡೋರು ಹೇಳ್ತಾರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಕೇಳ್ತಾರೆ, ನಿಮ್ಗೆ ಹೇಗೆ ಗೊತ್ತಾಯ್ತು? ಈಗ ಅದು ವ್ಯಾಸರು ಬರೆದದ್ದೇ, ಅದನ್ನೇ ನಾನು ಹೇಳಿದ್ದು. ಅವರು ಹೇಳ್ತಾರೆ ಗ್ರಥಯಿಷ್ಯತಿ ವ್ಯಾಸರೂಪೇಣ ಸ್ವಯಮೇವ. ಕೃಷ್ಣ ಅರ್ಜುನಿಗೆ ಹೇಳಿದ್ದನ್ನು ಮತ್ತೆ ತಾನೇ ವ್ಯಾಸರೂಪದಿಂದ ರೆಕಾರ್ಡ್ ಮಾಡ್ಲಿಕ್ಕೆ ಉಂಟಲ್ವ, ಮತ್ತೆ ಗ್ರಂಥ ರೂಪದಲ್ಲಿ ರಚನೆ ಮಾಡಿ ಕೊಡ್ಲಿಕ್ಕೆ ಉಂಟಲ್ವ. ಅದರಿಂದ ಇಡೀ ಪ್ರಪಂಚಕ್ಕೆ ಮುಟ್ಟುತ್ತೆ ಅಂತ ಗೊತ್ತಿದ್ದೇ ಅರ್ಜುನಿಗೆ ಮಾತ್ರ ಹೇಳೋದಕ್ಕೆ ಹೊರತು ಕೇವಲ ಒಬ್ಬನಿಗೋಸ್ಕರ ಭಗವಂತ ಹೇಳಿದ್ದಲ್ಲ. ಒಬ್ಬನಿಗೋಸ್ಕರ ಯಾವತ್ತೂ ಭಗವಂತ ಒಂದು ಮಾತು ಹೇಳಿದರೆ ಅದು ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂಥ ಉದ್ಗಾರ ಸಂದೇಶ, ಅದು ಹೊರತು ಒಬ್ಬ ವ್ಯಕ್ತಿಗೆ ಅಲ್ಲ. ಅದನ್ನ ಮದನುಗ್ರಹಾಯ ಅಂದರೆ ಸಮಸ್ತ ಜ್ಞಾನಿಗಳ ಉದ್ಧಾರಕ್ಕೋಸ್ಕರ ನೀನು ಹೇಳಿದಿ. ಹೇಳಿದ್ದು ನನಗೆ, ಆದರೆ ಅದನ್ನು ಎಲ್ಲ ಜ್ಞಾನಿಗಳ ಉದ್ಧಾರಕ್ಕೋಸ್ಕರ ಹೇಳಿದಿ. ಮದನುಗ್ರಹಾಯ ಏನು ಹೇಳಿದಿ? ಪರಮಂ ಗುಹ್ಯಂ ಅಧ್ಯಾತ್ಮ ಸಂಜ್ಞಿತಂ ಅಂತ. ಅದನ್ನು ಪರಮಂ ಗುಹ್ಯಂ ಪರಮಂ ಗುಹ್ಯಂ ನೀನು ನಮಗೆ ಹೇಳಿರತಕ್ಕಂಥ ವಿಷಯ ಉಂಟಲ್ಲ, ಅದು ಬಹಳ ರಹಸ್ಯವಾದ ವಿಷಯ. ರಹಸ್ಯವಾದ ಗುಹ್ಯಂ ಅಂದರೆ ಮುಚ್ಚಿಡಬೇಕಾದಂಥ ಸಂಗತಿ ಹೊರತು ಬಿಚ್ಚಿಡಬೇಕಾದ ಸಂಗತಿ ಅಲ್ಲ. ಅಂದರೆ ರಸ್ತೆ ಬದಿಯಲ್ಲಿ ಸೋಪು ಬಾಕ್ಸಿನ ಮೇಲೆ ನಿಂತು ಹೇಳಬೇಕಾದ ಸಂಗತಿ ಅಲ್ಲ. ಯಾರಿಗೆ ಅಪೇಕ್ಷೆ ಉಂಟೋ, ಯಾರಿಗೆ ತಿಳ್ಕೊಳ್ಬೇಕು ಅಂತನ್ನುವಂಥ ಕಳಕಳಿ ಉಂಟೋ ಅಂಥವರು ಬಂದು ಹಠ ಹಿಡಿದಾಗ ಮಾತ್ರ ಬಿಚ್ಚಿಕೊಳ್ಳಬೇಕಾದ ವಿಷಯ. ಅವನು ಇಷ್ಟು ರಹಸ್ಯ. ಅಪೇಕ್ಷೆ ಪಟ್ಟವರನ್ನು ಕೂಡ ತಕ್ಷಣ ಹೇಳ್ತಿರ್ಲಿಲ್ಲ. ನಿಮಗೆ ಗೊತ್ತಿದೆ, ಉಪನಿಷತ್ನಲ್ಲಿ 6 ಮಂದಿ ಪ್ರಶ್ನೆ ಕೇಳಲಿಕ್ಕೆ ಬಂದಾಗ ಷಟ್ಪ್ರಶ್ನ, ಅವನು ಹೇಳಿದ ಸಂವತ್ಸರಂ ವತ್ಸ್ಯಥ, 1 ವರ್ಷ ಇರಿ ಮತ್ತೆ ನೋಡೋಣ ಅಂದ. ಕೇಳಿದ ತಕ್ಷಣ ಹೇಳುವುದಿಲ್ಲ, ಯಾಕೆಂದರೆ ಅವರ ಆಸಕ್ತಿ ಎಷ್ಟು ಆಳವಾದದ್ದು. 1 ವರ್ಷ ಇದೆ ಅಂತ ಹೇಳಿದ್ರಲ್ಲ, ಅಯ್ಯೋ ಇವರಲ್ದರೆ ಇನ್ನೊಬ್ಬರು ಮೇಷ್ಟ್ರು 1 ವರ್ಷ ವೇಸ್ಟ್ ಮಾಡೋದು, ಯಾಕಂದ್ರೆ ಹೊರಟೋದ್ರೆ ಹೋಗಲಿ, ಇಲ್ಲ ಬೇಕು ಅಂತಾದರೆ ಕಾಯ್ತಾರೆ. ಅಂದರೆ ಜ್ಞಾನದ ತೃಷೆ ಇದ್ದರೆ ಕಾಯ್ತಾರೆ ಅಂತ ತಕ್ಷಣ ಹೇಳ್ತಿರ್ಲಿಲ್ಲ. ಕಾಯಿಸೋದು, ಎಷ್ಟು ಕಾಯಿಸಿದರೆ ಅಷ್ಟು ಕಾಯ್ಲಿಕ್ಕೆ ಸಿದ್ಧ. ಯಾಕೆಂದರೆ ಜ್ಞಾನಕ್ಕೋಸ್ಕರ ಜನ್ಮ ಜನ್ಮ ಕಾಯ್ತೀನಿ ಅನ್ನೋನು ಬೇಕು ವಿದ್ಯಾರ್ಥಿ. ಅವರು ಈ ಪುರುಷೋತ್ತಿಲ್ಲದಿದ್ದರೆ ಇನ್ನೊಬ್ಬ ಮೇಷ್ಟ್ರನ್ನು ಹುಡುಕೋ ಅಂದರೆ ಅವನು ಜ್ಞಾನಾಪೇಕ್ಷೆ ಅಲ್ಲ ಅವನು. ಅದರಿಂದ ಅಂಥ ಯಾರತ್ರವೂ ಬಿಚ್ಚಿಡದೆ ಮುಚ್ಚಿಟ್ಟಂಥ ಒಂದು ವಿದ್ಯೆಯನ್ನು ನೀನು ಎಲ್ಲಿ, ನಾನು ಪಟ್ಟೆ ನಮ್ಮಲ್ಲಿ ಹೇಳ್ತಾ ಇರೋವಲ್ಲ, ಅಯ್ಯೋ ಭಗವದ್ಗೀತೆ ಹೇಳಬೇಕಂದ್ರೆ ಪಟ್ಟೆ ಮಾಡಿ ಉಟ್ಕೋಬೇಕು, ಅಂಗಿ ಹಿಂಗೆ ಹಾಕ್ಕೊಂಡು ಹೇಳಬಾರ್ದು. ಮೊದಲು ಕೃಷ್ಣ ಹೇಳಿದ್ದು ಅಂಗಿ ಹಾಕ್ಕೊಂಡು, ಅರ್ಜುನ ಕೇಳಿದ್ದು ಅಂಗಿ ಹಾಕ್ಕೊಂಡು. ಯಾಕೆಂದರೆ ಯುದ್ಧ ಭೂಮಿಯಲ್ಲಿ ಕವಚ ಅಂದ್ರೆ ಅಂಗಿಂದ್ರೆ ಒಂದೇ ತಾನೆ. ಕೃಷ್ಣ ಅಂಗಿ ಹಾಕ್ಕೊಂಡು ಹೇಳಿದ, ಅರ್ಜುನ ಅಂಗಿ ಹಾಕ್ಕೊಂಡು ಕೇಳಿದ, ನೀವೆಲ್ಲ ಅಂಗಿ ತೆಗಿಬೇಕು ಯಾಕೆ? ಒಳಗಿನ ಅಂಗಿ ತೆಗೆಯುವುದಕ್ಕೋಸ್ಕರ ಇರೋದು ಹೊರತು ಈ ಅಂಗಿ ಹಾಕಿದ್ರು ಒಂದೇ ಬಿಟ್ಟರು ಒಂದೇ, ಅದು ದೊಡ್ಡ ಸಂಗತಿ ಅಲ್ಲ. ಮೊಟ್ಟ ಮೊದಲನೇ ಗೀತಾ ಪ್ರವಚನ ಆದದ್ದು ಅಂಗಿ ಹಾಕ್ಕೊಂಡು.
ನಾನು ಯಾಕೆ ಹೇಳಿದೆ ಅಂದರೆ ಅಂಗಿ ಹಾಕ್ಕೊಂಡೇ ಗೀತೆ ಹೇಳಬೇಕು ಅಂತ ಅರ್ಥ ಇಲ್ಲ. ನೀವು ಪಟ್ಟೆ ಮಾಡಿ ಉಟ್ಕೊಂಡು ಶುದ್ಧವಾಗಿ ಹೇಳುವುದು ಒಳ್ಳೆಯದೇ, ಆದರೆ ಅಂಗಿಯ ಬಗ್ಗೆ ಇರೋ ತಪ್ಪು ಕಲ್ಪನೆಗಳಿವೆ. ಅಂಗಿ ಹಾಕ್ಕೊಂಡು ಹೇಳಬಾರ್ದು. ಅರೆ ಮೊದಲು ಕೃಷ್ಣನ ಮೇಲೆ ಆಕ್ಷೇಪ ಆಯ್ತಲ್ಲ ಇವರು, ನಮ್ಮ ನಿಮ್ಮ ಮೇಲೆಲ್ಲ. ಅಂಗಿ ಹಾಕ್ಕೊಂಡು ಹೇಳೋರೆಲ್ಲ ಅಯೋಗ್ಯರು ಅಂದರೆ ಮೊಟ್ಟ ಮೊದಲು ಕೃಷ್ಣನೇ ಅಯೋಗ್ಯ ಆಗಿ ಹೋಗಿಬಿಟ್ಟ. ಈಗ ಗೀತೆ ಹೇಳಿದ ಕೃಷ್ಣನೇ ಅಯೋಗ್ಯ, ಅವನ ಗೀತೆಯನ್ನು ಇವರು ಯಾಕೆ ಪ್ರವಚನ ಮಾಡ್ತಾರೆ? ಅವನು ಅಂಗಿ ಹಾಕ್ಕೊಂಡು ಮೊದಲು ಹೇಳಿದೆ, ಮೊದಲು ತಪ್ಪು ಮಾಡಿದವನೇ ಕೃಷ್ಣ ಅಂದ. ಯಾವುದೇ ಒಂದು ಸಂಗತಿಯನ್ನು ಮೂಲದಿಂದ ಕೂಲಂಕಷವಾಗಿ ಚಿಂತನೆ ಮಾಡತಕ್ಕಂಥ ಶಕ್ತಿಯನ್ನೇ ಕಳ್ಕೊಂಡು ಬಿಟ್ಟಿದ್ದೇವೆ ನಾವು. ನಮ್ಮ ಮೂಢನಂಬಿಕೆಗಳೇ ನಮ್ಮ ಸಂಪ್ರದಾಯಗಳು, ನಮ್ಮ ಆಚರಣೆಗಳು, ನಮ್ಮ ಆವೇಶಗಳು, ನಮ್ಮ ಆಕ್ರೋಶಗಳು ಆಗಿಬಿಟ್ಟಿದ್ದಾವೆ. ಇದು ಒಂದು ಸಂಗತಿಯೇ ಅಲ್ಲ, ಇದನ್ನು ಮರೆತು ಬಿಡಿ. ಗೀತೆಯ ಚಿಂತನೆ ಬರುವಾಗ ನಾನು ಒಂದು ಕಡೆ ಹೇಳಿದೆ, ನಾನು ಎಲ್ಲೋ ಒಂದು ಕಡೆ ಈ ಮಾತು ಹೇಳಿದೆ ನಾನು. ನೀವು ಹೊರಗಿನಿಂದ ಅಂಗಿ ಹಾಕ್ಕೊಂಡು ಒಳಗಿನಿಂದ ಗೀತೆಯನ್ನು ತುಂಬಿಸ್ಕೊಳ್ತಾ ಇದ್ದೀರಿ. ಕೆಲವರು ಹಾಗಲ್ಲ, ಹೊರಗಿನಿಂದ ಅಂಗಿ ತೆಗೆದು ಗೀತೆ ಆಗುವಾಗಲೂ ಒಳಗಿನಿಂದ ಅಂಗಿ ಹಾಕ್ಕೊಂಡು ಕೇಳ್ತಾ ಇದ್ದಾರೆ. ಅಂಗಿಯನ್ನೇ ತುಂಬಿಸಿಕೊಂಡವರು ಒಳಗೆ. ಹೊರಗಿನಿಂದ ಅಂಗಿ ತೆಗೆದು ತಲೆಯೊಳಗೆ ಅಂಗಿಯನ್ನೇ ತುಂಬಿಸ್ಕೊಂಡವರು ಕೆಲವರು, ಹೊರಗಿನಿಂದ ಅಂಗಿ ಹಾಕ್ಕೊಂಡು ತಲೆಯೊಳಗೆ ಗೀತೆಯನ್ನು ತುಂಬಿಸ್ಕೊಂಡವರು ಕೆಲವರು. ಇದರಲ್ಲಿ ಯಾರು ಬೆಟರು ಅಂತ ನೀವೇ ಲಾಜಿಕಲ್ ಸೆನ್ಸ್ ಇದ್ದವರಿಗೆ ಅರ್ಥ ಆಗುತ್ತೆ. ಅದರಿಂದ ಈ ಸಣ್ಣ ಕ್ಷುದ್ರ ವಿಷಯಗಳಲ್ಲಿ ಚರ್ಚೆ ಮಾಡಿಕೊಂಡು ಗೀತೆಯಿಂದ ವಂಚಿತರಾಗಬೇಡಿ. ನೀವು ಅಂಗಿ ಹಾಕ್ಕೊಳ್ಬೇಕು ಬಿಡೋ ಅನ್ನೋದು ಮುಖ್ಯ ಅಲ್ಲ, ಗೀತೆ ಕೇಳಬೇಕು ಅನ್ನೋದು ಮುಖ್ಯ. ಅಯ್ಯೋ ಅಂಗಿ ಹಾಕ್ಕೊಂಡಿದ್ದೇವೆ, ಗೀತೆ ಬೇಡ. ನಮ್ಮ ತೀರ್ಮಾನ ಕರೆ ತೀರ್ಮಾನ ಏನಂದರೆ ಅಂಗಿ ಹಾಕ್ಕೊಂಡಿದ್ದೇವೆ, ಅದನ್ನು ಗೀತೆ ಬೇಡ ಅಂತ. ಅದು ಕೊನೆ ಪರ್ಯವಸನ ಅಲ್ಲಿ, ಗೀತೆ ಬೇಡ ಅಂತ. ಯಾವುದಾದ್ರೂ ಮಾಡಿ ಗೀತೆ ಬೇಕು ಅನ್ನುವಂಥ ತೀರ್ಮಾನಕ್ಕೆ ಬನ್ನಿ ಅಷ್ಟೇ. ಅಂಗಿ ಹಾಕ್ಕೊಂಡು ಕೇಳ್ರಿ, ಅಂಗಿ ತೆಗೆದು ಕೇಳ್ರಿ, ಪಟ್ಟೆ ಮಡಿ ಉಟ್ಕೊಂಡು ಕೇಳ್ರಿ, ಮೈಲಿಗೆಲ್ಲೂ ಕೇಳ್ರಿ. ಯಾಕೆಂದ್ರೆ ಗೀತೆ ಮೈಲಿಗೆ ಆಗುವುದಿಲ್ಲ, ನಾವು ಮಡಿ ಆಗ್ತೇವೆ. ಈ ಕನ್ವಿಕ್ಷನ್ ಬೇಕು ನಮಗೆ ಪ್ರತಿ ಸ್ಥಿತಿಯಲ್ಲಿ. ಆವಾಸೇವ ಪ್ರವಾಸೇವ ಸರ್ವಾವಸ್ಥಾಂಗತಃ ಜಪೇತ್ ಅಂತ. ಯಾವ ಸ್ಥಿತಿಯಲ್ಲಿ ಇದ್ದರೂ ಗೀತೆ ನೆನಪಾಗಬೇಕು. ಅಯ್ಯೋ ಈಗ ಗೀತೆ ನೆನಪಿಸ್ಕೊಳ್ಬಾರ್ದು, ಯಾಕಂದ್ರೆ ಮೈಲಿಗೆ. ಅದೇ ನಾವು ನೆನಪಿಸ್ಕೊಂಡು ಮೈಲಿಗೆ ಆಗುತ್ತಾ ಗೀತೆ? ಇಂಥ ಭ್ರಮೆಗಳಿಂದ ಹೊರಗೆ ಬರದೆ ನಮಗೆ ಗೀತೆ ತೆರೆದುಕೊಳ್ಳುವುದಿಲ್ಲ. ಅದರಿಂದ ಅವನು ಹೇಳ್ತಾನೆ, ಇಷ್ಟು ಗೋಪನೀಯ ಅದು. ಯಾಕೆಂದರೆ ಯಾವ ಅಪೂರ್ವ ಸೊತ್ತು ಅದು ವೇಸ್ಟ್ ಆಗಬಾರ್ದು, ದುರುಪಯೋಗ ಆಗಬಾರ್ದು, ಅಯೋಗ್ಯರ ಕೈಗೆ ಸಿಗಬಾರ್ದು ಅಂತ ವರ್ಷಗಳ ಕಾಲ ಕಾಯಿಸಿ ಉಪದೇಶ ಮಾಡ್ತಾ ಇದ್ರು. ಅಂಥ ಗುಹ್ಯವನ್ನು ಏನೂ ಇಲ್ಲದೆ ನಾನು ಯುದ್ಧಕ್ಕೋಸ್ಕರ ಕವಚ ಹಾಕ್ಕೊಂಡು ಬಂದು ಯುದ್ಧ ಭೂಮಿಯಲ್ಲಿದ್ದಾಗ ಹೇಳಿದೆ ಕೃಷ್ಣ, ಯಾರು ಹೇಳ್ಯಾರು? ಇಂಥ ಒಂದು ಅಪೂರ್ವವಾದ ಜೀವನದ ಪರಮರಹಸ್ಯವಾದಂಥ ಒಂದು ಸಂದೇಶವನ್ನು ಯುದ್ಧರಂಗದಲ್ಲಿ ಒಬ್ಬ ಸಾಮಾನ್ಯ ಸೈನಿಕನ ರೀತಿಯಲ್ಲಿ ಇದ್ದ, ಅದು ನಿನ್ನ ಹಿರಿತನ. ಅದಕ್ಕೆ ನಮ್ಮದು ಅನುಗ್ರಹ. ಇನ್ನು ಯಾರಾದರೂ ಯುದ್ಧರಂಗದಲ್ಲಿ ಕೇಳಿದರೆ, ಯುದ್ಧ ಮುಗಿದು ಆಮೇಲೆ ಸ್ನಾನ ಮಾಡ್ಕೊಂಡು ಪಟ್ಟೆ ಮಡಿ ಉಟ್ಕೊಂಡು ಬಾ, ಆಮೇಲೆ ಹೇಳ್ತೇನೆ ಅಂತ ಹೇಳ್ತಿದ್ರು ಬೇರೆ ಯಾರಾದರೂ. ಕೃಷ್ಣ ಹೇಳಲಿಲ್ಲ, ಅಲ್ಲೇ ಶುರು ಮಾಡಿದ. ಇದು ಕೃಷ್ಣನ ಗ್ರೇಟ್ನೆಸ್ ಅಂತ, ಅನುಗ್ರಹ. ಯಾವ ಸ್ಥಿತಿಯಲ್ಲಿ ಇದ್ದೆ ಆ ಸ್ಥಿತಿಯಲ್ಲಿ ನನ್ನನ್ನು ಉದ್ಧಾರ ಮಾಡಿದೆಯಲ್ಲ, ನನಗೆ ನೀನು ಮತ್ತೆ ಪರಿಶುದ್ಧನಾಗಿ ಬಾ, ಯುದ್ಧ ಮುಗಿದು ಮನಃಶುದ್ಧಿ ಮಾಡಿಕೊಂಡು ಬಾ, ಸೂತಕ ಮುಗಿದ ಮೇಲೆ 13ನೇ ದಿವಸ ಬಾ ಅಂತ ಹೇಳಲಿಲ್ಲ. ಇವತ್ತು ಇಲ್ಲಿ ಕೂತಿದ್ದಾಗ ಯುದ್ಧರಂಗದಲ್ಲೇ ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಯಲ್ಲ, ಅದನ್ನೇ ಅವನು ಗುಹ್ಯಂ, ಸಾಮಾನ್ಯ ಗುಹ್ಯ ಅಲ್ಲ. ಯಾವಾಗಲೂ ಅಪೂರ್ವವಾದ ಸಂಗತಿಗಳನ್ನು ಗುಹ್ಯವಾಗಿಟ್ಟುಕೊಳ್ತಾರೆ. ಯಾಕೆ ಅಂದರೆ ಅದು ದುರುಪಯೋಗ ಆಗಬಾರ್ದು ಮತ್ತು ಅದರ ಮಹತ್ವ ಬುದ್ಧಿ ಇಲ್ಲದೆ ಇದ್ದವರಿಗೆ ಹೋಗಬಾರ್ದು ಅಂತ. ಈಗ ಹಿಂದೆ ನಿಮಗೆ ಗೊತ್ತಿದೆ, ಆಯುರ್ವೇದದಲ್ಲಿ ಈ ಹಿಂದೆಲ್ಲ ಕೆಲವು ಹಳ್ಳಿಯಲ್ಲಿ ಮದ್ದು ಕೊಡ್ತಿದ್ದರು. ಇಷ್ಟು ಪ್ರಚಂಡ ಅಂತಂದರೆ ಇವತ್ತು ಕ್ವಾಲಿಫೈಡ್ ಡಾಕ್ಟರ್ಗಳಿಗೆ ಆ ಮೆಡಿಸಿನ್ ಗೊತ್ತಿಲ್ಲ. ಯಾಕೆಂದರೆ ಚರಕ ಸಂಹಿತಾದಲ್ಲೂ ಇಲ್ಲ, ಸುಶ್ರುತದಲ್ಲೂ ಇಲ್ಲ, ಅಷ್ಟಾಂಗ ಹೃದಯದಲ್ಲೂ ಇಲ್ಲ. ಆದರೆ ಹಳ್ಳಿಯಲ್ಲಿ ಗೊತ್ತಿತ್ತು ಕೆಲವರಿಗೆ. ನಮ್ಮ ಊರಿನಲ್ಲೇ ಒಬ್ಬ ವ್ಯಕ್ತಿ ಇದ್ದ. ಆತನಿಗೆ ಅವನು ಇಲ್ಲಿಟ್ರೇಟ್. ನೀವು 10 ರೂಪಾಯಿ ನೋಟು 100 ರೂಪಾಯಿ ನೋಟು ಕೊಟ್ಟರೆ ಅದರ ಸೈಜಿನ ಮೇಲೆ ಈ 100 ರೂಪಾಯಿದ 10 ಓದ್ಲಿಕ್ಕೆ ಬರ್ತಿರ್ಲಿಲ್ಲ ಅವನು. ಇಂಥ ಇಲ್ಲಿಟ್ರೇಟ್ ಅವನು. ನನಗೆ ಗೊತ್ತಿದ್ದ ಹಾಗೆ 4th ಸ್ಟೇಜ್ ಮಲಿಗ್ನೆನ್ಸಿ ಇದು ಗುಣ ಆಗೋಲ್ಲ ಅಂತ ಡಾಕ್ಟ್ರ್ ಹೇಳಿದ್ದನ್ನು ಗುಣ ಮಾಡಿದ್ದಾನೆ. ನನಗೆ ಗೊತ್ತಿದ್ದದಷ್ಟು ಅಂದರೆ ಡಾಕ್ಟ್ರುಗಳು ಇದು ಗುಣ ಆಗೋಲ್ಲ, 4th ಸ್ಟೇಜು ಅಂದರೆ ಮುಗಿಯಿತು, ಇನ್ನು ಕೌಂಟಿಂಗ್ ಡೇಸ್ ಅಂತ. ಯಾವ ದಿನ ಎಷ್ಟು ದಿವಸ ಬದುಕಿದ್ರೆ ಅಷ್ಟು ದಿವಸ ಹಾಕಿ, ಮದ್ದಿಲ್ಲ ಹಿಡ್ಕೊಂಡು ಹೋಗಿ ಆಪರೇಷನ್ ಮಾಡಲಿಕ್ಕೂ ಆಗೋಲ್ಲ. ಅಂಥದ್ದನ್ನು ಅವನು ಗುಣ ಮಾಡಿದ್ದನ್ನು ನಾನು ಪ್ರತ್ಯಕ್ಷ ನೋಡಿದ್ದೇನೆ. ಅಷ್ಟದಕ್ಕೆ ಏನು ಕೊಡಬೇಕು ದುಡ್ಡು ಅಂದರೆ, ಅಯ್ಯೋ ದುಡ್ಡು ಯಾಕದಕ್ಕೆಲ್ಲ. ನೋಡಿ, ನೀವು ಇಂಥದ್ದು ಒಂದು ಕ್ಯಾನ್ಸರ್ ಪೇಷಂಟನ್ನು ಆಸ್ಪತ್ರೆಗೆ ಹೋದರೆ ಏನೋ ಕಿಮೋಥೆರಪಿ ಅದು ಇದು ಅಂತ ಒಂದು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಗುಣ ಆಗೋಲ್ಲ.
ಹೋಗೋದು ರೋಗ ಅಲ್ಲ, ದುಡ್ಡು. ದುಡ್ಡು ಹೋಗಿಬಿಡುತ್ತೆ, ರೋಗ ಹೋಗೋದೇ ಎಲ್ಲ ಕಡೆಗೂ, ಅದು ಉಳಿದು ಬಿಡುತ್ತೆ. ಆದರೆ ಇವನ ಹತ್ರ ಹೋದರೆ ಅದಕ್ಕೆ ದುಡ್ಡು ಎಷ್ಟಾಯಿತು ಅಂದರೆ, ಅಯ್ಯೋ ಅದಕ್ಕೆ ದುಡ್ಡು ಅಂಥದ್ದು, ಕಾಡಿನಲ್ಲಿ ಸೊಪ್ಪಿದೆ, ಬಾವಿಯಲ್ಲಿ ನೀರಿದೆ, ನಾನು ಕಷಾಯ ಮಾಡಿದ್ದಷ್ಟೇ, ಅದು ನಾನೇನು ಖರ್ಚು ಮಾಡಲಿಲ್ಲ, ನನ್ನ 10 ಪೈಸೆ ಖರ್ಚಾಗಲಿಲ್ಲ, ನೀವು ಹಿಡ್ಕೊಂಡು ಹೋಗಿ, ಅದರಿಂದ ಗುಣ ಆದರೆ ದೇವರಿಗೆ ಏನಾರು ಕಾಣಿಕೆ ಹಾಕಿ ಅಂತ ಹೇಳ್ತಿದ್ದ. ನೋಡಿ, ತಾನು ದುಡ್ಡು ತೊಗೊಳ್ತಿರ್ಲಿಲ್ಲ, ದೇವರಿಗೆ ಏನಾರು ಕಾಣಿಕೆ ಹಾಕಿ ಗುಣ ಆದರೆ, ಆಗದೇ ಇದ್ದರೆ ಬೇಡ, ನನಗೇನೂ ಬೇಕಿಲ್ಲ. ಆ ಮನುಷ್ಯ ಎಂಥ ರೋಗಗಳನ್ನು ಗುಣ ಮಾಡ್ತಿದ್ದ. ಬಹಳ ದೊಡ್ಡ ಸಮಸ್ಯೆ ಹೆಣ್ಮಕ್ಳಿಗೆ ಡೆಲಿವರಿ ಸಮಯದಲ್ಲಿ ಹಿಸ್ಟೀರಿಯಾ ಆದರೆ ಲೈಫ್ ಲಾಂಗ್ ಕಾಡುತ್ತೆ, ಅದನ್ನು ಅವನು ಒಂದೇ ಡೋಸೇಜ್ನಲ್ಲಿ ಗುಣ ಮಾಡ್ತಿದ್ದ. ಹಾವು ಕಚ್ಚಿದರೆ ಒಂದೇ ಒಂದು ಸರ್ತಿ ಒಂದು ಔಷಧ ಕೊಟ್ಟು ಗುಣ ಮಾಡ್ತಿದ್ದ. ಅಂಥ ಒಬ್ಬ ವ್ಯಕ್ತಿ ಅವನು, ಇಲ್ಲಿಟ್ರೇಟ್ ಅವನು. ಡಾಕ್ಟ್ರುಗಳಿಗೆ ಗೊತ್ತಿರಲಿಲ್ಲ ಅದು ಏನು ಮೆಡಿಸಿನ್ ಕೊಡ್ತಾನೆ ಅಂತ. ಅವನು, ನನ್ನ ಮೇಲೆ ತುಂಬ ವಿಶ್ವಾಸ ಅವನಿಗೆ. ಏನಯ್ಯ ಇದನ್ನೆಲ್ಲ ನೀನು ಹೇಳಿಕೊಡಬಾರ್ದ ಎಲ್ರಿಗೂ, 4 ಜನರಿಗೆ ಉಪಯೋಗ ಆಗುತ್ತೆ ಅಂದಾಗ ಅವನು ಏನು ಹೇಳ್ತಿದ್ದ ಗೊತ್ತಾ, ಆಚಾರ್ಯ ಕೆಲವು ಭಾಳ ಸುಲಭದು, ಏನಿಲ್ಲ ಅದರಲ್ಲಿ, ಏನು ವಿಷಯವೇ ಇಲ್ಲ, ಭಾಳ ಸಣ್ಣ ಸಂಗತಿ, ಅದನ್ನು ಹೇಳಿಬಿಟ್ರೆ ಇಷ್ಟೇನಾ ಅಂತ ಸಸಾರ ಆಗಿಬಿಡುತ್ತೆ ಅದು. ಅದನ್ನು ನಿಮಗೆ ಅದರ ಗ್ರೇಟ್ನೆಸ್ ಗೊತ್ತಿಲ್ಲದೆ ಇದ್ದವ್ರದ್ದು ಹೇಳಿಬಿಟ್ರೆ ಇಷ್ಟೇನಾ, ಅಯ್ಯೋ ಏನೋ ಅಂತ ತಿಳ್ಕೊಂಡಿದ್ದೆ ಅಂತ ಸಸಾರ ಮಾಡಿದರೆ ನೀವು ಅದು ಇಫೆಕ್ಟ್ ಆಗೋಲ್ಲ. ಇಟ್ಸ್ ಅಂದರೆ ಮೆಡಿಸಿನ್ ಇಫೆಕ್ಟ್ ಆಗಬೇಕಾದ್ರೆ ಅದು ಫಿಸಿಕಲ್ ಮಾತ್ರ ಅಲ್ಲ, ಸೈಕಲಾಜಿಕಲಿ ಅದು ಇಫೆಕ್ಟ್ ಇದ್ದರೆ ಮಾತ್ರ ಫಿಸಿಕಲ್ ಇಫೆಕ್ಟ್ ಮಾಡೋದು. ಅಷ್ಟೇನಾ ಅಂತ ಹೇಳಿಬಿಟ್ರೆ ಆಮೇಲೆ ಗುಣ ಆಗೋಲ್ಲ. ಅದಕ್ಕೆ ಅದು ಏನಿಲ್ಲ, ನಿಮ್ಮ ತೋಟದಲ್ಲಿ ಇರುವಂಥ ಒಂದು ಕಾಟು ಬೇರೆ ನಾನು ಕೊಡೋದು, ಆದರೆ ಆ ಬೇರು ಅಂತ ಹೇಳೋಲ್ಲ ನಾನು ಪೇಷಂಟಿಗೆ, ನಾನು ಆ ಬೇರು ತೆಗೆದು ತಂದು ನಕ್ಕಿಸೋದು ಅಷ್ಟೇ. ಅದು ಅದೇ ಬೇರು ತೆಗೆದು ನಕ್ಕಿಸಿಬಿಟ್ರೆ ಅಂದರೆ ಅದೇ ನಮ್ಮ ತೋಟದಲ್ಲಿ ನಾಯಿ ಸಂತೆ ಉಂಟು ಅಂತ ಗುಣವೇ ಆಗೋದಿಲ್ಲ ಆಮೇಲೆ. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಅವ್ರು ಹೇಳಿದ್ದಾರೆ ಸೀಕ್ರೆಟ್ ಯಾಕೆ ಇಡಬೇಕು ಅಂದರೆ, ಕೆಲವು ವಸ್ತುವಿನ ಸರಿಯಾದ ಮಹತ್ವ ಗೊತ್ತಿಲ್ಲದೆ ಇದ್ದವರಿಗೆ ಅದು ಸಸಾರ ಆಗಿಬಿಡುತ್ತೆ. ಸಸಾರ ಆದರೆ ಒಂದು ನಿರುಪಯುಕ್ತ ಆಗುತ್ತೆ, ಒಂದು ದುರುಪಯುಕ್ತ ಆಗುತ್ತೆ. ಆದ್ದರಿಂದ ಕೆಲವು ಸಂಗತಿ ಅದನ್ನು ನಾನು ಹೇಳೋಲ್ಲ ಅಂತ ಹೇಳ್ತಿದ್ದ. ನನ್ನ ಹತ್ರ ಕೆಲವು ಹೇಳಿದ್ದ, ಆದರೆ ಆಚಾರ್ಯ ಇದು ಹೇಳಿದರೆ ನಂಬಿಕೆ ಹೋಗಿಬಿಡುತ್ತೆ, ಅದರ ಮಹತ್ವ ಹೋಗುತ್ತೆ, ಅದರಿಂದ ನಾನು ಹೇಳೋಲ್ಲ ಯಾರಿಗೂ ಅಂತ. ಪಾಪ ಹೇಳಿದ್ರೆ ಸತ್ತೋದ ಅವನು. ಎಷ್ಟು ಜನರದ್ದು ಕ್ಯಾನ್ಸರ್ 4th ಸ್ಟೇಜ್ನಲ್ಲಿದ್ದದನ್ನು ಗುಣ ಮಾಡಿದ್ದ. ಹಾಗೆ ವೇದಾಂತವೂ ಅಷ್ಟೇ, ಅದು ಒಂದೋ ದುರುಪಯೋಗ ಆಗತ್ತೆ, ಒಂದೊಂದು ನಿರುಪಯುಕ್ತ ಆಗತ್ತೆ. ಆದ್ದರಿಂದ ಯಾರು ಅದನ್ನು ಸದುಪಯೋಗ ಮಾಡ್ತಾನೆ, ಯಾರು ನಿಜವಾಗಿ ಸಿನ್ಸಿಯರಾಗಿ ಕಳಕಳಿಯಿಂದ ಅಭ್ಯಾಸ ಮಾಡ್ತಾನೆ ಅಂಥವರಿಗೆ ಮಾತ್ರ ಹೇಳಬೇಕು. ಅಂಥ ಗುಹ್ಯ ಅದು. ಅದರಲ್ಲಿಯೂ ಪರಮಂ ಗುಹ್ಯಂ, ಜಗತ್ತಿನಲ್ಲಿ ಮನುಷ್ಯ ಜೋಪಾನ ಮಾಡಬೇಕಾದಂಥ ವಿದ್ಯೆಗಳಲ್ಲೇ ಅತ್ಯಂತ ರಹಸ್ಯವಾದ ವಿದ್ಯೆ ಅಂತಂದರೆ ಅಧ್ಯಾತ್ಮ ವಿದ್ಯೆ. ಅದಕ್ಕೆ ಅಧ್ಯಾತ್ಮ ಸಂಜಿತಂ ಪರಮಂ ಗುಹ್ಯಂ. ಗುಹ್ಯಂ ಯಾಕೆಂದರೆ ಪರಮಂ ಸರ್ವಶ್ರೇಷ್ಠ, ವಿದ್ಯೆಗಳಲ್ಲಿ ಸರ್ವಶ್ರೇಷ್ಠ. ಆದ್ದರಿಂದ ಪರಮಂ ಗುಹ್ಯಂ ಸರ್ವಶ್ರೇಷ್ಠವಾದ ರಹಸ್ಯ. ಯಾಕೆಂದರೆ ಅಧ್ಯಾತ್ಮ ಸಂಜಿತಂ. ಅಧ್ಯಾತ್ಮ ಸಂಜಿತಂ ಅಂತಂದರೆ ಅಧ್ಯಾತ್ಮದಲ್ಲಿ ಪರಮ ಆಗುವುದೇ ಆಗುವಾಗ ಅಂದರೆ 3 ಸ್ಟೇಜ್ ಉಂಟು ಅಧ್ಯಾತ್ಮದಲ್ಲಿ. ಮೊದಲನೇದ್ದು ಅಧ್ಯಾತ್ಮ ಬಿಡಿ. ಆತ್ಮ ಅಂದರೆ ಸಾಮಾನ್ಯವಾಗಿ ಲೋಕದಲ್ಲಿ ನಾವು ಹೇಳುವಂತಹದ್ದು ಆತ್ಮ ಇವ ಹಿ ಆತ್ಮನೋ ಬಂಧು, ಆತ್ಮ ಇವ ರಿಪುರಾತ್ಮನಃ. ಆತ್ಮ ಅಂದರೆ ಮನಸ್ಸು, ಮೈಂಡ್. ಆದ್ದರಿಂದ ಅಧ್ಯಾತ್ಮ ಅಂತಂದರೆ ಸೈಕಾಲಜಿ. ಇವತ್ತಿನ ಪರಿಭಾಷೆಯಲ್ಲಿ ಇಂಗ್ಲೀಷ್ ಓದ್ತಕ್ಕಂಥ ಮಕ್ಕಳಿಗೆ ಅಧ್ಯಾತ್ಮ ಅಂದರೆ ಏನು ಅಂದರೆ ಫಸ್ಟ್ ಸ್ಟೇಜ್ನಲ್ಲಿ, ಅದು ಬೇರೆ ಬೇರೆ ಲೆವೆಲ್ನಲ್ಲಿ ಬೇರೆ ಬೇರೆ ಅರ್ಥ ಕೊಡುತ್ತೆ. ಫಸ್ಟ್ ಸ್ಟೇಜ್ನಲ್ಲಿ ಅಧ್ಯಾತ್ಮ ಅಂದರೆ ಸೈಕಾಲಜಿ, ಅದೇ ಗುಹ್ಯ. ನಾವು ಸೈಕಾಲಜಿಯನ್ನು ತೆರೆದಿಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನೀವು ಅದಕ್ಕೆ ಬೇಕಾಗಿರತಕ್ಕಂಥ ಮೆಂಟಲ್ ಪ್ರಿಪರೇಷನು, ಅದಕ್ಕೆ ಅರ್ಹತೆ ಇಲ್ಲದೇ ಇದ್ದವ್ರ ಮುಂದೆ ಸೈಕಾಲಜಿ ಬಿಚ್ಚಿದರೆ ವೇಸ್ಟ್ ಆಗುತ್ತೆ, ಅಥವಾ ಅವನು ಸೈಕಿಕ್ ಆಗ್ತಾನೆ. ಅವನಿಗೆ ಮತ್ತೆ ಸೈಕೋಥೆರಪಿ ಮಾಡಬೇಕಾಗತ್ತೆ. ವೇದಾಂತವು ಹಾಗೆ. ನಾನು ಇದನ್ನು ಪ್ರತ್ಯಕ್ಷ ನೋಡಿದ್ದೇನೆ. ವೀಕ್ ಮೈಂಡಿನವರು, ದುರ್ಬಲ ಮನಸ್ಸಿನವರು ಸೈಕಾಲಜಿ ಆದರೂ ಓದಿದರೆ ತೊಂದರೆ ಇಲ್ಲ, ವೇದಾಂತ ಓದಿಬಿಟ್ರೆ ಬಹಳ ಅನರ್ಥಗಳಾಗಿಬಿಡ್ತವೆ. ಒಬ್ಬರು ಒಳ್ಳೆಯ ಸಜ್ಜನ ಇದ್ದರು, ಅವರು ಬ್ಯಾಂಕಿನಲ್ಲಿ ಆಫೀಸರ್ ಆಗಿದ್ದರು, ಈಗಲೂ ಇರಬಹುದು, ನನಗೀಗ ಕಾಂಟ್ಯಾಕ್ಟ್. ಅವರು ಇದ್ದರು ಅಂತ ಯಾಕೆ ಹೇಳಿದೆ ಅಂದರೆ ನಾನು 2 ವರ್ಷದ ಹಿಂದೆ ನಡೆದ ಘಟನೆ ಅದು. ಈಗ ಅವರು ಎಲ್ಲಿದ್ದಾರೆ, ಏನಾಗಿದೆ, ಬ್ಯಾಂಕಿನಲ್ಲಿ ದೊಡ್ಡ ಆಫೀಸರ್ ಆಗಿದ್ದರು. ಅವರು ಸಜ್ಜನ, ಬಹಳ ಪ್ರಾಮಾಣಿಕ, ಆಫೀಸ್ನಲ್ಲಿ ಒಳ್ಳೆಯ ಹೆಸರು ಗಳಿಸಿದ ಆಫೀಸರ್, ಸಿನ್ಸಿಯರ್ ಆಫೀಸರ್. ಆದರೆ ಅವರಿಗೆ ವೇದಾಂತದ ಮೇಲೆ ಆಸಕ್ತಿ ಹುಟ್ಟಿತು. ವೇದಾಂತವನ್ನು
ಸರಿಯಾದ ಪ್ರಾಪರ್ ಗೈಡೆನ್ಸ್ ಇಲ್ಲದೆ ವೇದಾಂತದ ಪುಸ್ತಕಗಳನ್ನು ಸಿಕ್ಕ ಹಾಗೆ ಓದಲಿಕ್ಕೆ ಶುರು ಮಾಡಿದರು. ಏನು ಸಿಕ್ಕಿತೋ ಓದು, ಎಲ್ಲಿ ಫಿಲಾಸಫಿಗೆ ಸಂಬಂಧಪಟ್ಟ ಪುಸ್ತಕ ಎಲ್ಲಿ ಸಿಕ್ಕಿತೋ ಅದನ್ನು ಓದಲಿಕ್ಕೆ ಹತ್ತಿದ್ರು. ಅದಕ್ಕೆ ಬೇಕಾದಂಥ ಮೆಂಟಲ್ ಪ್ರಿಪರೇಷನ್ ಇರಲಿಲ್ಲ, ಮೆಂಟಲ್ ಸ್ಟೆಬಿಲಿಟಿ ಇರಲಿಲ್ಲ, ಸ್ಟ್ರೆಂತ್ ಇರಲಿಲ್ಲ ಮೈಂಡಿನಲ್ಲಿ. ತುಂಬ ದುರ್ಬಲವಾದ ಮನಸ್ಸು. ವೇದಾಂತ ಓದ್ತಾ 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 ಸೈಕಿಕ್ ಆಗಿಬಿಟ್ರು. ಸೈಕಿಕ್ ಆಗಿ ನನಗೆ ಕಾಗದ ಬರೀತಿದ್ರು. ಒಂದೊಂದು ಸರ್ತಿ ಬರೆಯುವಾಗಲೂ 20 ಪೇಜು 30 ಪೇಜು ಬರೀತಿದ್ರು. ಅದನ್ನು ಪೂರ ಓದಲಿಕ್ಕೆ ನನ್ನಿಂದಲೂ ಆಗ್ತಾ ಇರಲಿಲ್ಲ. ಆದರೆ ಅದರ ಒಟ್ಟು ಸಾರ ಏನು ಅಂತಂದರೆ, ಆ ವೇದಾಂತ ಗ್ರಂಥವನ್ನು ಜೀರ್ಣಿಸಿಕೊಳ್ಳಿಕ್ಕಾಗದೆ ವೇದಾಂತದಲ್ಲಿ ಆಸಕ್ತಿ ಬೆಳೆಸಿಕೊಂಡ್ರೆ ಸಾಮಾನ್ಯವಾಗಿ ಮನುಷ್ಯ ಏನಾಗ್ತಾನೆ, ಈ ಸ್ಥಿತಿ ಬರ್ತಾನೆ. ಅವ್ರು ಏನು ಬರೆಯೋದು ಗೊತ್ತುಂಟ ನನಗೆ, ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ನನ್ನ ಶತ್ರುಗಳು, ನನಗೆ ಯಾರೂ ಹಿತವರಿಲ್ಲ. ಪುರಂದರದಾಸ, ಯಾರು ಹಿತವರು ನಿನಗೆ? ಯಾರೂ ಇಲ್ಲ. ನನಗೆ ಯಾರೂ ಹಿತಚಿಂತಕರಿಲ್ಲ, ಎಲ್ಲರೂ ಶತ್ರುಗಳು. ನಾನು ಬರೀತಿದ್ರು. ನನಗೆ ಗೊತ್ತಾಗ್ತಾ ಇದೆ ಪ್ರತಿಯೊಂದು ಮನೆಯಲ್ಲಿಯೂ ನನ್ನ ವಿರುದ್ಧವಾಗಿ ಮಾಟಕರ್ತೃತ್ವ ನಡೀತಾ ಇದೆ. ನಾನು ಸಾಯಬೇಕು ಅಂತ ಅಲ್ಲೆಲ್ಲ ವಿಚ್ಕ್ರಾಫ್ಟ್ ಮಾಡ್ತಾ ಇದ್ದಾರೆ. ಆದರೆ ನಾನು ಫಿಲಾಸಫಿ ಓದಿದ್ರೆ ನನಗೇನು ದಕ್ಕೋಲ್ಲ, ಅದು ಒಂದು ಕಾರಣ. ಹೀಗೆ ಒಂದು ಭ್ರಮೆ ಬಂದೋಯ್ತು ಅವರಿಗೆ. ಮೆಂಟಲಿ ಹಿ ವಾಸ್ ಸೋ ವೀಕ್. ವೇದಾಂತ ಓದಿದ್ದರಿಂದ ಜಗತ್ತಿನಲ್ಲಿ ಎಲ್ಲರೂ ನನ್ನ ವಿರುದ್ಧ ಇದ್ದಾರೆ, ಆದರೆ ಎಲ್ಲರ ವಿರುದ್ಧ ನಿಂತು ನಾನು ಪ್ರತಿಭಟಿಸುವ ತಾಕತ್ತು ನನಗಿದೆ ಅಂತ ತಾಕತ್ತು ಇರಲಿಲ್ಲ. ಇಲ್ಲದೇ ಇರುವುದನ್ನು ಮೇಕಪ್ ಮಾಡೋದಕ್ಕೋಸ್ಕರ ಮನಸ್ಸು ಹೀಗೆ ನಾಟಕ ಆಡ್ತಾ ಇತ್ತು. ಸೊ ವೆನ್ ಅವರ್ ಮೈಂಡ್ ಈಸ್ ಸೋ ವೀಕ್, ಅದು ಏನು ಮಾಡುತ್ತೆ, ನಾಟಕ ಆಡುತ್ತೆ, ನಮ್ಮನ್ನೇ ಫೂಲ್ ಮಾಡ್ತದೆ. ನನಗೆ ಇಡೀ ಜಗತ್ತನ್ನು ಎದುರಿಸುವ ತಾಕತ್ತಿದೆ, ಆದ್ದರಿಂದ ನಾನು ಯಾರಿಗೂ ಹೆದರೋಲ್ಲ. ಈ ವಿಷಯ ನಿಮಗೆ ತಿಳಿದಿರಲಿ ಅಂತ ಈ ಮೂಲಕ ಬರೆದುಗೊಳಿಸಿದ್ದೇನೆ. ಇಷ್ಟೇ ಬರೀತಾ ಇದ್ದದ್ದು ಅವ್ರ ಪತ್ರ. ಹಾಗಂತ ಇದನ್ನು ನೋಡಿ ನೀವು ಸೈಕಿಕ್ ಅಂದರೆ ಇದು ಲ್ಯೂನಟಿಕ್, ಇದನ್ನು ಆಸ್ಪತ್ರೆಗೆ ಕಳಿಸ್ಬೇಕಿದ್ದ ಕೆಲಸ. ತುಂಬ ಒಳ್ಳೆಯ ಆಫೀಸರು, ತುಂಬ ಒಳ್ಳೆಯ ಸಜ್ಜನ. ಅವರು ಇಷ್ಟು ಒಂದು ರೀತಿಯ ಮಾನಸಿಕವಾಗಿ ಇಷ್ಟು ಅವ್ಯವಸ್ಥಿತರಾಗಿದ್ದಾಗ ಕೂಡ, ಅವ್ರ ಆಫೀಸಿನ ಕೆಲಸ ಮಾಡಲಿಕ್ಕೆ ಆಗದೇ ಇದ್ದ ಸ್ಥಿತಿಯಲ್ಲಿ ಕೂಡ ಅವರು ಸರ್ವಿಸನ್ನು ಕಂಟಿನ್ಯೂ ಮಾಡಿ ಆ ಸಂಸ್ಥೆಯವರು ಅವ್ರಿಗೆ ಬ್ಯಾಂಕಿನಲ್ಲಿ ಅವ್ರಿಗೆ ಸಂಬಳ ಕೊಡ್ತಿದ್ರು. ಯಾಕೆಂದರೆ ಅವರು ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು ಆ ಸಂಸ್ಥೆಯಲ್ಲಿ. ಅವರು ಕೊನೆಗೆ ಮಾನಸಿಕವಾಗಿ ಈ ಸ್ಥಿತಿಗೆ ಬಂದಾಗಲೂ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿಲ್ಲ. ಇದು ಕಾರಣ ದುರ್ಬಲವಾದಂಥ ಮನಸ್ಸು. ಗೈಡೆನ್ಸ್ ಇಲ್ಲದೆ ವೇದಾಂತ ಓದಿದರೆ, ಈ ಗೈಡೆನ್ಸ್ ಇಲ್ಲದೆ ಯೋಗಾಭ್ಯಾಸ ಮಾಡಿದರೆ, ಗೈಡೆನ್ಸ್ ಇಲ್ಲದೆ ಪ್ರಾಣಾಯಾಮ ಅಭ್ಯಾಸ ಮಾಡಿದರೆ, ಅದಕ್ಕೋಸ್ಕರ ಅದಕ್ಕೆ ರಹಸ್ಯ. ಯಾಕೆಂದರೆ ಅದು ತೊಂದರೆ ಕೊಟ್ಟುಬಿಡುತ್ತೆ. ಅದು ಮೆಡಿಕಲ್ ಸೈನ್ಸು, ನೀವೀಗ ಮದ್ದು ಕೆಟ್ಲಾಗ ಸಿಗುತ್ತೆ, ಯಾವ್ಯಾವ ಮೆಡಿಸಿನ್ನು, ಅದರಲ್ಲಿ ಏನೇನು ಕಂಟೆಂಟ್ಸ್ ಇದೆ, ಯಾಕೆ ಅದನ್ನು ಉಪಯೋಗ ಆಗುತ್ತೆ ಅಂತ ಕೆಟ್ಲಾಗ ನೋಡ್ಕೊಂಡು ಮದ್ದು ತಗೊಂಡ್ರಾಗತ್ತಾ? ಇಲ್ಲ, ಡಾಕ್ಟ್ರು ಬೇಕು. ಡಾಕ್ಟ್ರ್ ಗೈಡೆನ್ಸ್ ಇರುತ್ತೆ. ಕೆಟ್ಲಾಗ ನೋಡಿ ನಾವು ಮದ್ದು ತಗೊಂಡ್ರೆ ಆಸ್ಪತ್ರೆ ಸೇರಬೇಕಾಗತ್ತೆ. ಅದೇ ಫಿಲಾಸಫಿ, ಅದಕ್ಕಿಂತ ದೊಡ್ಡ ವೈದ್ಯರು ಬೇಕಾಗತ್ತೆ. ಅದಕ್ಕೆ ವೈದ್ಯರ ನೆರವಿಲ್ಲದೆ ವೇದಾಂತವನ್ನು ಓದುವುದು ಮತ್ತು ಆ ವೇದಾಂತದ ಗುಂಗು ತಲೆವರೆಗೆ ಕೂತು ಬಿಟ್ಟರೆ, ಏನೋ ನಾವು ವೇದಾಂತದ ಗುಂಗಿನಲ್ಲಿದ್ದೇವೆ, ನಾವೇನೋ ಬಹಳ ಎತ್ತರಕ್ಕೆ ಏರ್ತಾ ಇದ್ದೇವೇನೋ ಭ್ರಮೆ ಬಂದುಬಿಡ್ತದೆ. ಅದು ಅಷ್ಟು ಸುಲಭದಲ್ಲಿ ಗುಂಗು ಹತ್ತೋಲ್ಲ, ಅದು ಗುಂಗು ಹತ್ತುವುದೇ ಅಲ್ಲ, ಅದು ಒಂದು ಭ್ರಮೆ. ವೇದಾಂತ ನನಗೆ ಬಹಳ ಇಷ್ಟವಾಗಿದೆ, ನಾನು ವೇದಾಂತವನ್ನೇ ಅರೆದು ಕುಡಿದು ವೇದಾಂತವನ್ನೇ ತಿಂದು ವೇದಾಂತವನ್ನೇ ಹೊದ್ದು ಮಲಗ್ತಾ ಇದ್ದೇನೆ ಅಂತ ತಿಳ್ಕೊಳ್ತಾರೆ. ಆದರೆ ವೇದಾಂತ ಜೀರ್ಣ ಆಗುವುದೇ ಇಲ್ಲ, ಯಾವತ್ತೂ ಅಜೀರ್ಣ ಆಗ್ತಾನೇ ಇರುತ್ತೆ ಒಳಗೆ. ಅದರಿಂದ ಅದನ್ನು ಎಷ್ಟು ರಹಸ್ಯವಾಗಿಟ್ಟು ಯೋಗ್ಯರಿಗೆ ಉಪದೇಶ ಮಾಡಬೇಕು. ಅದು ಅಧ್ಯಾತ್ಮ ಅಂತಂದರೆ ಮೊದಲನೇದು ಸೈಕಾಲಜಿ ಆಯಿತು. ಸೈಕಾಲಜಿ, ದೊಡ್ಡ ಸೈಕಾಲಜಿ ಅಂದರೆ ವೇದಾಂತ. ವೇದಾಂತದ ಮುಂದುವರಿಕೆ ಅದು ಮನಃಶಾಸ್ತ್ರದ ಮುಂದುವರಿಕೆ. ಮನಸ್ಸು ಆದ ಮೇಲೆ ಆತ್ಮ ಅಂದರೆ ಜೀವ, ಅಧ್ಯಾತ್ಮ ಅಂದರೆ ಜೀವಶಾಸ್ತ್ರ, ಜೀವವಿಜ್ಞಾನ. ಅದಕ್ಕಿಂತ ಆಚೆಗೆ ಹೋದಾಗ ಆತ್ಮ ಅಂದರೆ ಪರಮಾತ್ಮ, ಅಧ್ಯಾತ್ಮ ಅಂದರೆ ಪರಮಾತ್ಮ ವಿಜ್ಞಾನ. ಸೊ ಮನೋವಿಜ್ಞಾನ, ಜೀವವಿಜ್ಞಾನ, ಪರಮಾತ್ಮ ವಿಜ್ಞಾನ, ಇದು ಒಂದಕ್ಕಿಂತ ಒಂದು ಪರಮ, ಒಂದಕ್ಕಿಂತ ಒಂದು ಗುಹ್ಯ. ಆದ್ದರಿಂದ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಜ್ಞಿತಂ. ಇದನ್ನು ಕೃಷ್ಣ ಹೇಳಿದ್ದು ಈ ಮೂರು: ಜೀವದ ಬಗ್ಗೆ, ಭಗವಂತನ ಬಗ್ಗೆ ಮತ್ತು ಮನಸ್ಸಿನ ಬಗ್ಗೆ. ಇದಿಷ್ಟು ಅಧ್ಯಾತ್ಮ. ಸೈಕಾಲಜಿ, ಈ ಇಡೀ ವೇದಾಂತವೇ ಸೈಕಾಲಜಿ, ಮನಃಶಾಸ್ತ್ರ. ಆ ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ಜೀವದ ಬಗ್ಗೆ ಮತ್ತು ಪರಮಾತ್ಮನ ಬಗ್ಗೆ ತಿಳುವಳಿಕೆ, ಇದನ್ನೇ ಅಧ್ಯಾತ್ಮ ಅನ್ನೋದು. ಅಧ್ಯಾತ್ಮ ಅಂದರೆ ಈ ಮೂರು ಮಜಲು: ಮನೋವಿಜ್ಞಾನ, ಜೀವವಿಜ್ಞಾನ, ಪರಮಾತ್ಮ ವಿಜ್ಞಾನ. ಅಧ್ಯಾತ್ಮ ಸಂಜ್ಞಿತಂ. ಈ ಒಂದು ವಿದ್ಯೆ ಬೇಕು ಅಂದರೆ ಸಿಗುವಂಥದ್ದಲ್ಲ. ಅಂಥ ಅಪೂರ್ವ ರಹಸ್ಯವನ್ನು ಯುದ್ಧರಂಗದಲ್ಲಿ
ತೆರೆದಿಟ್ಟೇ ಅಲ್ಲ ಕೃಷ್ಣ, ಅದು ಎಷ್ಟು ಸರಳವಾಗಿ ಅಂದರೆ ಮಕ್ಕಳಿಗೆ ನಿದ್ದೆ ಬಾರದೇ ಇದ್ದಾಗ ಅವ್ರು ನಿದ್ದೆ ಮಾಡಲಿಕ್ಕೋಸ್ಕರ ಕಥೆ ಹೇಳ್ತಾರಲ್ಲ, ಮಕ್ಕಳಿಗೆ ಕಥೆ ಹೇಳಿ, ಮಕ್ಕಳಿಗೆ ಕಥೆ ಹೇಳಿದಷ್ಟು ಸರಳವಾಗಿ. ಹಿಂದೆ ಶಾಸ್ತ್ರ ಹೇಳುವವರು ಹಾಗೆ ಪಾಠ ಮಾಡುವವರು. ಪಾಠ ಮಾಡುವುದು ಅಂದರೆ ಪುಸ್ತಕ ಕೈಯಲ್ಲಿ ಹಿಡಿದು ಪಾಠ ಮಾಡುವಂಥ ಕ್ರಮ ಇರಲಿಲ್ಲ ಹಿಂದೆ. ಪಾಠ ಮಾಡೋದು ಅಂದರೆ ಗುರು ಕೂತ್ಕೊಂಡು ಹೇಳೋದು, ವಿದ್ಯಾರ್ಥಿಗಳು ಪುಸ್ತಕ ಹಿಡ್ಕೊಳ್ಳೋದು. ನಿನ್ನೆ ಡಿ ಪ್ರಹ್ಲಾದಾಚಾರ್ಯ ಒಂದು ಕಥೆ ಹೇಳಿದರು, ನಮ್ಮ ತಂದೆಯವರ ಹತ್ರ ನ್ಯಾಯಶಾಸ್ತ್ರ ಪಾಠ ಕೇಳಿದ ಕಥೆ. ನಾನು ನೋಡಿದ ಹಾಗೆ ಅವರು ಯಾವತ್ತೂ ಪಾಠ ಹೇಳುವಾಗ ಪುಸ್ತಕ ಹಿಡಿದು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಪಾಠ ಹೇಳಿದ್ದಿಲ್ಲ ನಮ್ಮ ತಂದೆಯವರು. ಯಾವ ಗ್ರಂಥ ಬೇಕಪ್ಪ ಪಾಠ, ಇವರೇ ಆಯಿತು ನಾಳೆ ಹಿಡ್ಕೊಂಡು ಬಾ ಅಂತ, ವಿದ್ಯಾರ್ಥಿ ಹಿಡ್ಕೊಂಡು ಬರಬೇಕಷ್ಟೆ. ಇವರು ಸುಮ್ಮನೆ ಈ ಮಹಾ ಕ್ರೋಡಪತ್ರಗಳನ್ನು, ಬಹಳ ಜಟಿಲವಾಗಿರತಕ್ಕಂಥ ಶಾಸ್ತ್ರ ಗ್ರಂಥಗಳನ್ನು, ವಿಶೇಷವಾಗಿ ಅವರು ನವೀನ ನ್ಯಾಯ, ಗದಾಧರನ ಪಂಚಲಕ್ಷಣಿ, ಚತುರ್ದಶಲಕ್ಷಣಿ, ವ್ಯುತ್ಪತ್ತಿವಾದ ಇವನ್ನೆಲ್ಲ ಹೇಳ್ತಿದ್ರು. ತಾನು ಕೈಯಲ್ಲಿ ಪುಸ್ತಕ ಹಿಡಿತಿರಲಿಲ್ಲ. ಪುಸ್ತಕ ಹಿಡ್ಕೋಪ್ಪ ಅಂತ ಅನ್ನೋರು. ಸರಿ, ಇವರು ಪುಸ್ತಕ ಹಿಡ್ಕೊಂಡ್ರೆ ಅವರು ಒಂದು ಪಂಕ್ತಿ ನೋಡ್ತಾ ಇದ್ದಾರೆ, ಒಂದು ಪಂಕ್ತಿ ಬಂತು, ಅದರ ಮೇಲೆ ಬಂತು, ವಿವರಣೆ ಬಂತು, ಅಲ್ಲಿ ಕಥೆ ಹೇಳಿದಾಗ ಹೇಳ್ತಾ ಇದ್ದಾರೆ, ಇಲ್ಲಿಗೆ ವಾಕ್ಯ ನೋಡ್ಕೊಂಡು ಹೋದ್ರೆ ಸರಿ, ಚಿಂತನೆ ಮಾಡೋದು ಬೇಡ. ಆ ಥರ ಹಿಂದೆ ಅದಮಾರ ಮಠದಲ್ಲಿ ಒಬ್ಬರು ಮಹಾನ್ ಯತಿಗಳಿದ್ದರು, ವಿಬುಧ ಪ್ರಿಯ ತೀರ್ಥರು ಅಂತ. ಅವರು ಹಾಗೆ ಪಾಠ ಮಾಡುವರು. ಬೆಳಿಗ್ಗೆ 4:15 ಗಂಟೆಗೆ ಹೀಗೆ ವೀರಾಸನ ಹಾಕಿ ಕೂತ್ಕೊಳ್ಳೋರು. ಕೂತ್ಕೊಂಡು ವಿದ್ಯಾರ್ಥಿಗಳು ಪುಸ್ತಕ ಬಿಡಿಸಿ ಕೂತ್ಕೊಳ್ಬೇಕು. 4:15ಗೆ ಕೂತ್ರೆ ಆಸನ ಬದಲಿಸದೆ 2 ಗಂಟೆ ಪ್ರವಚನ. ಹೀಗೆ ಕೂತ್ರೆ ಹೀಗೇನೆ 2 hours. 6:30 ಆದ ತಕ್ಷಣ 6:06 ಸ್ನಾನಕ್ಕೆ ಹೋದರು. ಅಲ್ಲಿ ತನಕ ಸ್ನಾನ ಪೂಜೆ, ಆಮೇಲೆ 6 ಗಂಟೆ ತನಕ 1.5 ಗಂಟೆ, 4:15 6 ಗಂಟೆ ತನಕ ಪಾಠ ಅವ್ರದ್ದು. ಸಾಯಂಕಾಲ ಅಲ್ಲ, ಮುಂಜಾನೆ 4:30 AM to 6 AM. ಸರಿ, ಅವರು ಕೈಯಲ್ಲಿ ಪುಸ್ತಕ ಹಿಡಿತಿರಲಿಲ್ಲ. ಯಲತ್ತೂರು ಕೃಷ್ಣಾಚಾರ್ಯರಂಥ ವಿದ್ವಾಂಸರು, ನೀವು ಅವರ ಹೆಸರು ಕೇಳಿರ್ಬೋದು ಕೆಲವರಾದರು, ಅವರು ವಿವಿಧ ಪ್ರಿಯರು ಪಾಠ ಹೇಳೋದನ್ನು ಕೇಳೋದಕ್ಕೋಸ್ಕರ ಕೂತ್ಕೊಳ್ತಿದ್ದರಂತೆ. ಏನು ಆ ಪಾಠದ ಸೊಬಗು ಕೇಳಬೇಕು, ವಿಷಯ ಗೊತ್ತಿದೆ ಇವರಿಗೆ, ಆದರೆ ಅದನ್ನು ಹೇಳುವ ರೀತಿ, ಪ್ರೆಸೆಂಟೇಷನ್, ಅದನ್ನು ಕೇಳಲಿಕ್ಕೋಸ್ಕರ ಹೋಗಿ ಕೂತ್ಕೊಂಡು, ನಮ್ಮ ದೊಡ್ಡಪ್ಪ ಹೇಳ್ತಿದ್ರು, ಅವರು ಪ್ರತ್ಯಕ್ಷ ಕಂಡವರು ಆ ದೃಶ್ಯವನ್ನು. ಯಲತ್ತೂರು ಕೃಷ್ಣಾಚಾರ್ಯರು ಗೊಳೋ ಅಂತ ಅಳುವರಂತೆ, ಅಂದರೆ ಸಂತೋಷದಿಂದ ಆ ಪಾಠದ ವೈಖರಿ ಕೇಳ್ತಾ ಕಣ್ಣೀರು ಸುರಿಸೋದು. ಪುಸ್ತಕ ಕೈಯಲ್ಲಿ ಮುಟ್ಟುತ್ತಿರಲಿಲ್ಲ. ಅದು ನಿಜವಾದಂಥ ಪಾಠ ಅಂತಂದರೆ ಅದು ಹೇಗೆ ಅಂದರೆ ಕಥೆ ಹೇಳಿದ ಹಾಗೆ ಹೇಳಬೇಕು, ಕಥೆ ಹೇಳಿದ ಹಾಗೆಯೇ ಇರಬೇಕು. ಅದು ಅತ್ಯಂತ ಗಹನವಾದಂಥ ವಿಷಯವನ್ನು ನಿಮ್ಮನ್ನು ಏನು ಮಾಡಬೇಕು ತುಂಟ, ಕಥೆ ಹೇಳ್ತಾ ಹೇಳ್ತಾ ನೀವು ಇಲ್ಲಿ ಕೂತಿದ್ದ ಹಾಗೆಯೇ ನಿಮ್ಮನ್ನು ಒಳಕ್ಕೆ ಕರ್ಕೊಂಡು ಹೋಗಿ, ಆ ಅಂತರಂಗದ ಏನು ಆ ಸಮುದ್ರದ ಆಳಕ್ಕೆ ಕರ್ಕೊಂಡು ಹೋಗಿ, ಪರಮಾಮೃತ ಸಮುದ್ರಾವಗಾಹಿವ ಅಂತ ತ್ರಿಕುರುಮಣಿತರು ಹೇಳ್ತಾರಲ್ಲ, ಅದನ್ನು ನಿಜವಾಗಿ ಉಪನ್ಯಾಸದ ಒಂದು ಉಪನ್ಯಾಸ ಅಥವಾ ಪಾಠ ಮಾಡುವಾಗ ಕೇಳತಕ್ಕವರು ಅವರು ಒಳಗೆ ಹೋಗಬೇಕು. ಒಳಗೆ ಹೋಗಿ ಆ ಒಳಗಿನಿಂದ ಆ ಜ್ಞಾನಾಮೃತದ ಸಮುದ್ರದಲ್ಲಿ ಮುಳುಗುತ್ತಾ ಹೋಗಬೇಕು. ಹೋಗ್ತಾ ಸಮುದ್ರದ ತಳಕ್ಕೆ ಹೋದಾಗ ಆ ಅಪೂರ್ವವಾದಂಥ ಮುತ್ತು ರತ್ನಗಳು ಸಿಗ್ತಾವಲ್ಲ, ಅದನ್ನು ಹೆಕ್ಕಿ ಮೇಲೆ ಕದರಬೇಕು ಅಂತ ಈ ಪ್ರೋಸೆಸ್ಸು ನಡೀತಾ ಇರ್ತದೆ. ನಿಜವಾಗಿರ್ತಕ್ಕಂಥ ಗುರು ಪಾಠ ಹೇಳುವಾಗ ಅವನು ಒಳಕ್ಕೆ ಹೋಗಿ ಮುಳುಗಿಬಿಡ್ತಾನೆ. ಮುಳುಗಿ ತನಗೆ ಬೇಕಾಗಿರತಕ್ಕಂಥ ಮುತ್ತು ರತ್ನಗಳನ್ನು ಹೆಕ್ಕಿ ತರ್ತಾನೆ. ಅದು ನಿಜವಾದಂಥ ಪಾಠ, ನಿಜವಾದಂಥ ಪ್ರವಚನ. ಪುಸ್ತಕ ಹಿಡ್ಕೊಂಡು ಇಲ್ಲೊಂದು ಪುಸ್ತಕ, ಅದರ ಟಿಪ್ಪಣಿ ಇಲ್ಲೊಂದು, ಅದರ ಟಿಪ್ಪಣಿ ಇಲ್ಲೊಂದು, ಒಮ್ಮೆ ಇದನ್ನು ನೋಡೋದು, ಒಮ್ಮೆ ಹೀಗೆ, ಒಮ್ಮೆ ಇದನ್ನು ಹೀಗೆ ನೋಡೋದು, ಒಮ್ಮೆ ಇದನ್ನು ಹೀಗೆ ನೋಡೋದು. ಹಾಗೆ ನೋಡಿ ಅಷ್ಟೊತ್ತಿಗೆ ಅವನು ಮತ್ತೊಂದು ವಾಕ್ಯದ ಅರ್ಥ ಹೇಳೋ, ಮುಂದಿನ ವಾಕ್ಯದ ಹಿಂದಿನ ವಾಕ್ಯದ ಅರ್ಥ ಮರ್ತು ಹೋಗಿರುತ್ತೆ ವಿದ್ಯಾರ್ಥಿಗೆ. ಯಾಕಂದರೆ ಇವರಿಗೆ ಮತ್ತೊಂದು ವಾಕ್ಯ ನೆನಪಾಗಲಿಕ್ಕೆ 3 ಟಿಪ್ಪಣಿ ನೋಡಬೇಕಾದ್ರೆ ಅದು ಪಾಠ ಹೇಳುವ ಕ್ರಮ ಅಲ್ಲ. ಪಾಠ ಅನ್ನೋದು ಇಟ್ ಮಸ್ಟ್ ಬಿ ಸ್ಪೊಂಟೇನಿಯಸ್ ಮತ್ತು ನಿಮ್ಮನ್ನು ಒಳಕ್ಕೆ ಕಳಿಸ್ಬೇಕದು, ಎಕ್ಸ್ಟರ್ನಲ್ ಆಗಿರಬಾರ್ದು. ನೀವು ಬೆಂಗಳೂರಿನಲ್ಲಿ ಇದ್ದೇವೆ ಅನ್ನೋದನ್ನು ಮರೆತು ಬಿಡಬೇಕು, ಮರೆಯಿಸಬೇಕು, ಮರೆತು ಬಿಡುವುದಲ್ಲ, ಮರೆಸಿ ಜ್ಞಾನಾಮೃತ ಸಮುದ್ರದಲ್ಲಿ ಮುಳುಗಿದ್ದೇವೆ. ಆಮೇಲೆ ಎಚ್ಚರ ಆದಾಗ ನಾವು ಎಲ್ಲಿದ್ದೇವೆ ಅಂತ ಗೊತ್ತಾಗೋದು. ಈ ಸ್ಥಿತಿಗೆ ಮುಟ್ಟಿಸುವಂಥದ್ದನ್ನು ಪಾಠ ಪ್ರವಚನ. ಕೃಷ್ಣ ಅರ್ಜುನಿಗೆ ಹಾಗೆ ಮಾಡಿದ ನೋಡಿ. ಅವನು ಹೇಳ್ತಾನೆ, ನಾನು ಯುದ್ಧರಂಗದಲ್ಲಿ ಇದ್ದೇನೆ ಅಂತ ಆಮೇಲೆ ಗೊತ್ತಾದ್ದು. ನೀನು ಹೇಳಿದ್ದು ಮುಗಿಸಿದ ಮೇಲೆ ಓಹೋ ನಾನು ಯುದ್ಧ ಮಾಡಲಿಕ್ಕೆ ತಯಾರಾಗಬೇಕಲ್ವಾ ಅಂತ. ಅಷ್ಟೊತ್ತು ನಾನು ಎಲ್ಲಿದ್ದೇನೆ ಅನ್ನೋದನ್ನು ಮರೆತು ನಾನು ಪರಮಾಮೃತ ಸಮುದ್ರಾವಗಾಹಿ, ನಿನ್ನ ಜ್ಞಾನಾಮೃತದಲ್ಲಿ ಮುಳುಗಿಬಿಟ್ಟೆ ನಾನು. ಅಂಥ ರಹಸ್ಯವನ್ನು ತಿಳಿಸಿದಂಥ ನೀನು. ಯತ್ವಯೋಕ್ತಂ ವಚಃ, ನೀನು ಹೇಳಿದ ಮಾತು ಅದು ಯಾವುದು?
ಮದನುಗ್ರಹಾಯ ಪರಮಂ ಗುಹ್ಯಂ. ಯಾರೂ ಯಾರ ಮುಂದೆಯೂ ರಿವೀಲ್ ಮಾಡಿದಂಥ ರಹಸ್ಯವನ್ನು ನನ್ನ ಮುಂದೆ ತೆರೆದಿಟ್ಟೇ ಅಲ್ಲ ಕೃಷ್ಣ, ನಿನ್ನ ಬಾಯಿಂದ ಬಂತು ಆ ಮಾತು. ತ್ವಯ ಉಕ್ತಂ ವಚಃ, ನೀನು ಆಡಿದ ಮಾತು. ಈಗ ಸಮಸ್ಯೆ ಅನ್ನೋದು, ನೀನು ಮಾತಾಡಿದ್ದರಿಂದ ನನಗೆ ತೃಪ್ತಿ ಆಗುವ ಬದಲು ಅತೃಪ್ತಿ ಹೆಚ್ಚಾಯಿತು. ಆದರೆ ಒಂದು ಸಂಗತಿ ಆಯಿತು, ಏನು? ಮೋಹೋಯಂ ವಿಗತೋ ಮಮ ಅಂತ. ಮೋಹ ಅಂದರೆ ತಪ್ಪು ತಿಳುವಳಿಕೆ ಮತ್ತು ಕನ್ಫ್ಯೂಷನ್ ಅಂತ ಹೇಳ್ತಾರೆ, ಗೊಂದಲಗಳು. ಮಾನಸಿಕವಾಗಿ ಇದ್ದಂಥ ಎಲ್ಲ ಗೊಂದಲಗಳು, ಡೌಟ್ಸ್ ಆ್ಯಂಡ್ ಕನ್ಫ್ಯೂಷನ್ಸ್, ರಾಂಗ್ ನೋಷನ್ಸ್, ಇವೆಲ್ಲವೂ ಮೋಹ ಅಂತಾರೆ. ಮೋಹ ಅಂದರೆ ವೈಚಿತ್ಯ ಅಂತ. ಅಂದರೆ ಮನಸ್ಸಿನಲ್ಲಿ ಸರಿಯಾದ ಸ್ಮರಣೆ, ಏನು ಹೇಳಿದ್ದು ಅನ್ನೋದನ್ನು ಗ್ರಹಣ ಮಾಡಿ ಮನಸ್ಸು ರೆಕಾರ್ಡ್ ಮಾಡದೇ ಇರುವುದು. ತಪ್ಪಾಗಿ ರೆಕಾರ್ಡ್ ಮಾಡಿದರೂ ಆಯಿತು, ರೆಕಾರ್ಡ್ ಮಾಡದೇ ಇದ್ದರೂ ಮೋಹ. ತಪ್ಪಾಗಿ ರೆಕಾರ್ಡ್ ಮಾಡಿದ್ರು ಮೋಹ, ಹಾಗೋ ಹೀಗೋ ಅಂತ ಸಂಶಯದಿಂದ ರೆಕಾರ್ಡ್ ಮಾಡಿದ್ರು ಮೋಹ. ಈ ಒಟ್ಟಿಗೆ ಹೇಳಿದ್ದು ಚಿತ್ತದಲ್ಲಿ ಸರಿಯಾಗಿ ರೆಕಾರ್ಡ್ ಆಗದೇ ಇರುವುದು ಮೋಹ. ವೈಚಿತ್ಯ ಅಂತ. ಚಿತ್ತದಲ್ಲಿ ಕರೆಕ್ಟಾಗಿ ರೆಕಾರ್ಡ್ ಆಗದೇ ಇದ್ದರೆ ಮೋಹ ಅಂತ. ಸೊ ಮೋಹ ಅನ್ನುವಂಥದ್ದು ಅನೇಕ ಅರ್ಥದಲ್ಲಿ ಸಂಸ್ಥೆಯಲ್ಲಿದೆ. ಒಂದು ವಿಪರೀತ ಜ್ಞಾನ, ರಾಂಗ್ ನೋಷನ್ಸ್. ಇಲ್ಲ ಹಾಗೆ ಹೇಳಿದ್ದು ಹೀಗೆ ಹೇಳಿದ್ದು, ಅವರು ಯಾವ ಅರ್ಥದಲ್ಲಿ ಹೇಳಿದ್ದು ಅಂತಕ್ಕಂಥ ಗೊಂದಲಗಳು, ಅಥವಾ ಹಾಗಿರ್ಬೋದಾ ಹೀಗಿರ್ಬೋದಾ, ಹತ್ತಾರು ಪ್ರಶ್ನೆಗಳು, ಡೌಟ್ಸ್, ಕನ್ಫ್ಯೂಷನ್ಸ್ ಆ್ಯಂಡ್ ರಾಂಗ್ ನೋಷನ್ಸ್. ಇನ್ನೊಂದು ಅರ್ಥ ಇದೆ ಮೋಹ ಅನ್ನೋದಕ್ಕೆ. ಮೋಹ ಅಂದರೆ ಓವರ್ ಅಟ್ಯಾಚ್ಮೆಂಟ್. ಅದಲ್ಲ ಇಲ್ಲಿ, ಅದು ಮತ್ತೆ ಅದನ್ನು ಇಟ್ಕೊಳ್ಬಹುದು. ನನಗೆ ಇದ್ದ ಮಾನಸಿಕವಾದ ಗೊಂದಲಗಳೆಲ್ಲವೂ ಹೊರಟು ಹೋದವು, ಸ್ವಚ್ಛವಾಯಿತು ಮನಸ್ಸು, ತೊಳೆದಿಟ್ಟಾಗೆ ಕ್ಲೀನು, ಏನು ಸಂಶಯಗಳಿಲ್ಲ. ಈಗ ಮನಸ್ಸಿನ ಗೊಂದಲಗಳೆಲ್ಲ ಹೋದರೆ, ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿಬಿಟ್ರೆ ಏನು ಖುಷಿ ಗೊತ್ತಾ? ಅದನ್ನು ನಾವು ಎಣ್ಣೆ ಅಭ್ಯಕ್ತ ನಿವಸ್ನಾತಃ ಅಂತ, ಎಣ್ಣೆ ಹಚ್ಚಿಕೊಂಡು ಇದ್ದವರು ಒಮ್ಮೆ ಬಾತ್ರೂಮಿಗೆ ಹೋಗಿ ಸೋಪ್ ಹಾಕಿಯೋ ಅಥವಾ ಸೀಗೆ ಪುಡಿ ಹಾಕಿಯೋ ಮೈಯೆಲ್ಲ ತೊಳೆದು ಸ್ವಚ್ಛ ಆದಾಗ ಏನು ಮೊದಲು ಎಣ್ಣೆ ಮೈಗೆ ಹಚ್ಚಿಕೊಂಡವರಿಗೆ ಸ್ನಾನ ಮಾಡಿ ಹೊರಗೆ ಬಂದಾಗ ಆಗುವ ಫೀಲಿಂಗ್ ಏನು? ಅದೇ ಈ ಡೌಟ್ಸ್ಗಳು ಇದ್ದಂಥ ಮನಸ್ಸು ಅಂತಂದರೆ ಎಣ್ಣೆ ಹಚ್ಚಿಕೊಂಡ ಮೈ ಹಾಗೆ, ಅದನ್ನು ಕಿರಿಕಿರಿ. ಅದು ಆ ಡೌಟ್ಸ್ಗಳೆಲ್ಲ ಪರಿಹಾರ ಆದಾಗ ಮನಸ್ಸು ಒಂದು ಸರ್ತಿ ಒಳಗಿನಿಂದ ಸ್ನಾನ ಮಾಡಿ ಹೊರಗೆ ಬಂದ ಹಾಗೆ. ಸ್ವಚ್ಛತೆಯ ಅನುಭವ ಅದು ಸ್ನಾನ ಮಾಡಿ ಮೈ ತೊಳೆದು ಬಂದಾಗ ಆಗತಕ್ಕಂತಹ ಫೀಲಿಂಗ್ ಆಫ್ ಫ್ರೆಶ್ನೆಸ್ ಅದಿರುತ್ತೆ. ಅಂಥ ಅನುಭವ ಬಂತು ನನಗೆ ಅಂತಾನೆ. ಅದರಿಂದ ಯತ್ವಯೋಕ್ತಂ ವಚಃ, ಆ ಅನುಭವ ಬಂತು. ಆದರೆ ಮೋಹೋಯಂ ವಿಗತೋ ಮಮ, ಹೋಯ್ತು. ಅದರಿಂದ ಆ ಮನಸ್ಸಿನಲ್ಲಿ ಇರತಕ್ಕಂಥ ಅಜ್ಞಾನ, ವಿಪರೀತ ಜ್ಞಾನ, ಅನ್ಯಥಾ ಜ್ಞಾನ, ಸಂಶಯಗಳು, ಗೊಂದಲಗಳು ಎಲ್ಲ ಹೋದವು. ಆದ್ದರಿಂದ ಒಂದು ದೃಷ್ಟಿಯಿಂದ ಮೋಹೋಯಂ, ಈ ಹೊರಗಿನ ಇರುವ ಮೋಹ ಅಟ್ಯಾಚ್ಮೆಂಟು ಹೋಯ್ತು ನನಗೆ. ಈ ಪ್ರಪಂಚದ ಮೇಲೆ, ಈ ಸಂಸಾರದ ಬಗ್ಗೆ ಇದ್ದಂಥ ಅಟ್ಯಾಚ್ಮೆಂಟು ಹೋಯಿತು. ಅದು ಎಷ್ಟಿರಬೇಕು ಅಷ್ಟೇ, ಅತಿರೇಕವಾದ ಓವರ್ ಅಟ್ಯಾಚ್ಮೆಂಟ್ ಹೊರಟು ಹೋಯಿತು ನಿನ್ನ ಮಾತು ಕೇಳಿದ ಮೇಲೆ. ಆದರೆ ನಾನು ಬರೀ ಅಧ್ಯಾತ್ಮ ಅಂದರೆ ಏನು? ಭವಾಪ್ಯಯೌಚ ಭೂತಾನಾಂ ಶ್ರುತೌ ವಿಸ್ತರಶೋ ಮಯ. ನಾನು ಈ ಜಗತ್ತಿನ ಎಲ್ಲ ಜೀವಜಾತಗಳ ಭವ ಮತ್ತು ಅಪ್ಯಯ, ಭವ ಮತ್ತು ಅಪ್ಯಯ ಅನ್ನೋದಕ್ಕೆ ಬಹಳ ರೋಚಕವಾದಂಥ ಒಂದು ಫಿಲಸಾಫಿಕಲ್ ಮೀನಿಂಗ್ ಉಂಟು. ಬಹಳ ಜನ ಅದನ್ನು ಗಮನಿಸಲ್ಲ. ಭವ ಮತ್ತು ಅಪ್ಯಯ ಅಂದರೆ ಸೃಷ್ಟಿ ಮತ್ತು ಸಂಹಾರ, ಹುಟ್ಟು ಸಾವು ಅಂತ ಎಲ್ಲರೂ ಅರ್ಥ ಹೇಳ್ತಾರೆ. ಆ ಅರ್ಥ ಹೌದು, ಆದರೆ ಒಂದು ಇನ್ನರ್ ಮೀನಿಂಗ್ ಇದೆ. ವೇದಕಾಲದ ಋಷಿಗಳು ಈ ಶಬ್ದವನ್ನು ಒಂದು ಹೊಸ ಅರ್ಥದಲ್ಲಿ ಬಳಸ್ತಾ ಇದ್ದರು. ಅದನ್ನು ಮರೆತು ಬಿಟ್ಟಿದ್ದಾರೆ ಇವತ್ತಿನ ಸಂಸ್ಕೃತ ಪಂಡಿತರು. ನನಗೆ ಇದೇ ನೋವಾಗೋದು. ಆದರೆ ನಾನು ಹೀಗೆ ಹೇಳ್ತೇನೆ ಅಂತ ಅನೇಕ ಜನ ಸಂಸ್ಕೃತ ಪಂಡಿತರಿಗೂ ನೋವಾಗತ್ತೆ. ಏನು ಮಾಡೋದು? ನನಗೆ ಸಂಸ್ಕೃತ ಪಂಡಿತರು ನೋಡುವ ನೋವಾಗೋದು. ಇವು ಸರಿ ತಿಳ್ಕೊಳ್ಳದೆ ಸಂಸ್ಕೃತಕ್ಕೆ ಅನ್ಯಾಯ ಮಾಡ್ತಾ ಇದ್ದಾವಲ್ಲ ಅಂತ. ನಾನು ಹೀಗೆ ಹೇಳ್ತೇನಲ್ಲ ಅಂತ ಸಂಸ್ಕೃತ ಪಂಡಿತರಿಗೂ ನೋವಾಗುತ್ತೆ. ಈಗ ಅವರು ನಮ್ಮನ್ನೆಲ್ಲ ಟೀಕೆ ಮಾಡೋದು ಅಂದ್ರೆ ಏನು? ಅವರು ಸಂಸ್ಕೃತ ಓದಿ ಅವರಿಗೂ ನನಗೂ ನೋವಾಗುತ್ತೆ, ಅವರ ವರ್ತನೆ ನೋಡಿ ನನಗೂ ನೋವಾಗುತ್ತೆ. ಯಾರ ನೋವು ಸರಿಯೋ ಯಾರ ನೋವು ತಪ್ಪೋ ಗೊತ್ತಿಲ್ಲ. ನಾನು ಇದನ್ನು ದ್ವೇಷದಿಂದ ಹೇಳ್ತಾ ಇಲ್ಲ, ಅಸಹನೆಯಿಂದ ಹೇಳ್ತಾ ಇಲ್ಲ, ನಾನು ನೋವಿನಿಂದ ಹೇಳ್ತಾ ಇರೋದು. ಸಂಸ್ಕೃತ ಪಂಡಿತರನ್ನು ನಾನು ಟೀಕಿಸಿದರೆ ಅದರ ಹಿಂದೆ ಇರುವುದು ಅಗಾಧವಾದ ನೋವು ಹೊರತು ನನಗೆ ಅವರ ಮೇಲೆ ದ್ವೇಷ ಇಲ್ಲ ಅಥವಾ ಅಸಹನೆ ಇಲ್ಲ, ಹೊಟ್ಟೆ ಕಿಚ್ಚು ಇಲ್ಲ. ಯಾಕೆಂದರೆ ನನಗೇನು ಹೊಟ್ಟೆ ಕಿಚ್ಚು? ನನ್ನ ಹತ್ರ ಕಂಪ್ಲೇಂಟ್ ಮಾಡಲಿಕ್ಕೆ ಯಾರೂ ಬರೋಲ್ಲ. ಅದು ನನಗೆ ಯಾರಿಗೋಸ್ಕರ ನಾನು ಹೆದರಬೇಕಾಗಿಲ್ಲ, ಭಯಪಡಬೇಕಾಗಿಲ್ಲ, ಹೊಟ್ಟೆಗಿಚ್ಚು ಅಲ್ಲ. ಆದರೆ ನೋವಾಗತ್ತೆ ಒಮ್ಮೊಮ್ಮೆ. ಎಂಥ ಒಂದು ಸಂಸ್ಕೃತ ಭಾಷೆಯ ಈ ಸೊಗಸನ್ನು ಕಳ್ಕೊಂಡು ನಾವು ಇಂಥ ಸಂಪತ್ತನ್ನು ಕಳ್ಕೊಂಡು
ಆ ಕಳ್ಕೊಂಡಂಥ ಪ್ರಜ್ಞೆಯು ಕಳ್ಕೊಂಡಿದ್ದೇವೆ ಅಂತ ಯಾಕೆಂದರೆ ನಾವು ಕಳ್ಕೊಂಡದ್ದು ದುಡ್ಡು ಅಂತ ಗೊತ್ತಾದರೆ ಅದು ಹೋದ ಕೂಡ ತಲೆ ಬಿಸಿ ಆಗುತ್ತೆ. ಅದನ್ನು ಗೊತ್ತಾಗಬೇಕಾದ್ರೆ ನಾವು ಕಳ್ಕೊಂಡದ್ದು ಒಂದು ಮೌಲ್ಯ ಇದ್ದ ವಸ್ತು ಅಂತ. ಎಂಥ ಅಮೂಲ್ಯವಾದ ಸೊತ್ತನ್ನು ಕಳ್ಕೊಂಡೇವು ಅನ್ನೋ ಎಚ್ಚರ ಇಲ್ಲದೆ ಬದುಕ್ತೇವಲ್ಲ ಅನ್ನೋ ನೋವಾಗುವುದು. ಭವ ಮತ್ತು ಅಪ್ಯಯ ಅಥವಾ ಪ್ರಭವಾಪ್ಯಯವು ಹಿ ಭೂತಾನಾಂ ಅಂತ ಉಪನಿಷತ್ನಲ್ಲಿ ಬರುತ್ತೆ. ಅದಕ್ಕೆ ಪ್ರಭವ ಮತ್ತು ಅಪ್ಯಯ ಅಂತಂದರೆ ಸುಖಸ್ಯ ಪ್ರಭವ ದುಃಖಸ್ಯ ಅಪ್ಯಯ ಅಂತ ಪ್ರಾಚೀನ ಋಷಿಗಳ ಅರ್ಥ. ಸುಖ ಮತ್ತು ದುಃಖ ಅಂತ, ದುಃಖ ನಿವೃತ್ತಿ ಅಪ್ಯಯ ಅಂದರೆ. ಭವ ಅಂದರೆ ಸುಖ ಪ್ರಾಪ್ತಿ. ಸದ್ಭಾವ ಆಚಾರ್ಯರು ಅದಕ್ಕೆ ಕೋಶ ಕೂಡ ಕೊಟ್ಟಿದ್ದಾರೆ. ಸದ್ಭಾವವಾಚಕ ಶಬ್ದ ಸರ್ವೇತೆ ಸುಖವಾಚಕ ಅಂತ. ಭವ ಅಂದರೆ ಸುಖ, ಅಪ್ಯಯ ಅಂದರೆ ದುಃಖದ ಅಪ್ಯಯ. ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ. ಭವಾಪ್ಯಯೌ ಹಿ ಭೂತಾನಾಂ. ಯಾವ ರೀತಿಯ ನಡೆಯಿಂದ ಸುಖವನ್ನು ಪಡೆಯಬಹುದು, ಯಾವ ರೀತಿಯ ನಡೆಯಿಂದ ನಮ್ಮ ಬದುಕಿನ ದುಃಖದಿಂದ ಪಾರಾಗಬಹುದು ಅನ್ನುವ ಮೂಲ ಸೂತ್ರವನ್ನು ನೀನು ಹೇಳಿದಿ, ನಾನು ಕೇಳಿದೆ ಅಂತಾರೆ. ಭವಾಪ್ಯಯೋ ಅದಕ್ಕೆ ಪೂರಕವಾಗಿ ಈ ಜಗತ್ತಿನ ಸೃಷ್ಟಿ ಸಂಹಾರ ಅದು ಹೇಳಿದ್ದಾನೆ ಕೃಷ್ಣ. ಅಹಮಾದಿರಿ ಭೂತಾನಾಂ ಮತ್ತ ಸರ್ವಂ ಪ್ರವರ್ತಿ ಇಂಥದ್ದೆಲ್ಲ ಬಂದಿದೆ. ಸೃಷ್ಟಿ ಸ್ರಷ್ಟ ನಾನೇ, ಸಂಹರ್ತ ನಾನೇ, ಅದೆಲ್ಲ ಹೇಳಿದ್ದಾನೆ. ಆದರೆ ಅಷ್ಟೇ ಅಲ್ಲ, ಜಗತ್ತಿನ ಸುಖದ ಮೂಲ, ದುಃಖ ನಿವೃತ್ತಿಯ ಮೂಲ. ಯಾಕೆಂದರೆ ಇದು ಇಡೀ ಫಿಲಾಸಫಿಯ ಉದ್ದೇಶ. ಇದು ಭವಾಪ್ಯಯ ಫಿಲಾಸಫಿಯ ಉದ್ದೇಶ ಏನು ಅಂದರೆ, ಹಿಂದಿನ ಗ್ರಂಥದಲ್ಲೆಲ್ಲ ಶುರು ಮಾಡುವಾಗಲೇ ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾ ಬೋಧಿತಿ ನಿಖಿಲಾಪೇಕ್ಷಿತ ಮೋಕ್ಷಸ್ಯ. ಎಲ್ಲರೂ ಅದೇ, ಯಾಕೆಂದರೆ ಬೇರೆ ವಾಕ್ಯ ಬರೀಲಿಕ್ಕೆ ಕೆಲವರಿಗೆ ಬರ್ತಿರ್ಲಿಲ್ಲ, ಅದೇ ವಾಕ್ಯದಿಂದ ಶುರು ಮಾಡೋದು ಎಲ್ಲರೂ. ಸುಖಮೇವ ಮೇ ಸ್ಯಾತ್ ದುಃಖಂ ಅನಾಗಪಿ ಮಾ ಭೂದಿತಿ ನಿಖಿಲಾಪೇಕ್ಷಿತ ಮೋಕ್ಷಸ್ಯ. ವೇದಾಂತ ಇರುವುದು ಯಾಕೆಂದರೆ ನನಗೆ ಸುಖ ಬೇಕು ಅಂತ ಪ್ರತಿಯೊಬ್ಬನಿಗೂ ಅಪೇಕ್ಷೆ, ದುಃಖ ಬೇಡ. ಸುಖ ಬೇಕು ಅಂತ ಮಾತ್ರ ಅಲ್ಲ, ಸುಖ ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಇರುತ್ತೆ ಸ್ವಾಮಿ. ಆದರೆ ಒಂದು ಸುಖ ಪಡ್ಬೇಕಾದ್ರೆ 10 ದುಃಖ ಪಡಬೇಕಾಗತ್ತೆ, ಅದು ಬೇಡ. ಅದರಿಂದ ಭವಾಪ್ಯಯ ಇದು ಪ್ರತಿಯೊಬ್ಬನ ಜೀವನದ ಗುರಿ, ಜ್ಞಾನಿಯ ಮಾತ್ರ ಅಲ್ಲ. ಸಮಸ್ತ ಭೂತಾನಾಂ ಜೀವ ಮಾತ್ರದ ಬಯಕೆ ಭವ ಮತ್ತು ಅಪ್ಯಯ. ಭವ ಅಂದರೆ ಆನಂದ ಪ್ರಾಪ್ತಿ, ಅಪ್ಯಯ ಅಂದರೆ ದುಃಖ ನಿವೃತ್ತಿ. ನಾನು ಸುಖವಾಗಿರಬೇಕು, ನನ್ನ ಜೀವನದಲ್ಲಿ ಕಷ್ಟ ಇರಬಾರ್ದು, ಇದು ಎಲ್ಲರೂ ಬಯಸುವುದಿಷ್ಟೇ. ಅವನು ಜ್ಞಾನಿ ಆದರೂ ಅಷ್ಟೇ, ಅಜ್ಞಾನಿ ಆದರೂ ಎಲ್ಲರ ಬಯಕೆ ಇಷ್ಟೇ. ಅವನು ಏನಾದರೂ ಮಾಡಿದರೆ, ಏನನ್ನಾದರೂ ಬಯಸಿದರೆ ಅದರ ಹಿಂದೆ ಇರುವ ಉದ್ದೇಶ ಅದು ಯಾವುದೋ ಒಂದು, ಹೊರಗಿನಿಂದ ಅವನ ಪ್ರವೃತ್ತಿ ಬೇರೆ ಬೇರೆ ಇರಬಹುದು, ಅದರ ಉದ್ದೇಶ ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ. ಪ್ರತಿಯೊಂದು ಕ್ರಿಯೆ ಹಿಂದೆ ಇರುವಂಥ ಉದ್ದೇಶ ಎರಡೇ. ಒಂದೋ ಸುಖ ಬೇಕು ಅಂತ, ಒಂದೋ ಇದ್ದ ಕಷ್ಟದ ನಿವೃತ್ತಿಗೋಸ್ಕರ. ಮನುಷ್ಯನ ಪ್ರವೃತ್ತಿಗೆ ಈ ಎರಡೂ ಇಲ್ಲದೆ ಪ್ರವೃತ್ತಿ ಮಾಡುವ ಅಂದರೆ ಭಗವಂತ ಒಬ್ಬನೇ. ಯಾಕೆಂದ್ರೆ ಅವನು ಕ್ರಿಯೆ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಸುಖ ಪ್ರಾಪ್ತಿ ಆಗಲಿಕ್ಕೆ ಅವನು ಇಲ್ಲದೇ ಇದ್ದ ಸುಖ ಎಲ್ಲಿಂದ ಬರಬೇಕು, ದುಃಖ ನಿವೃತ್ತಿ ಆಗಲಿಕ್ಕೆ ಇಲ್ಲದೇ ಇದ್ದ ದುಃಖ ಎಲ್ಲಿ ಇದ್ರೆ ತಾನೇ ನಿವೃತ್ತಿ. ಅದರಿಂದ ದುಃಖ ನಿವೃತ್ತಿಗೋಸ್ಕರವೂ ಅಲ್ಲದೆ, ಸುಖ ಪ್ರಾಪ್ತಿಗೋಸ್ಕರವೂ ಅಲ್ಲದೆ, ಕೇವಲ ಆನಂದೋದ್ರೇಕದಿಂದ ಕೆಲಸ ಮಾಡುವವನು ಭಗವಂತ. ನಮ್ಮ ಎಲ್ಲ ಪ್ರವೃತ್ತಿಗಳು ಸುಖ ಪ್ರಾಪ್ತಿ ಅಥವಾ ದುಃಖ ನಿವೃತ್ತಿಯ ಉದ್ದೇಶದಿಂದ ಇರೋದು. ಒಂದೋ ಇಲ್ಲದ ಸುಖ ಬೇಕು, ಒಂದೋ ಇದ್ದ ದುಃಖ ಹೋಗಬೇಕು. ಈ ಎರಡರಲ್ಲೇ ಒಂದು ನಮ್ಮ ಇಡೀ ಬದುಕಿನ ಹೋರಾಟ ಈ ಎರಡಕ್ಕೋಸ್ಕರ. ಇಲ್ಲದ ಸುಖವನ್ನು ಪಡೆಯುವುದಕ್ಕಾಗಿ, ಇದ್ದ ದುಃಖವನ್ನು ಕಳ್ಕೊಳ್ಳೋದಕ್ಕಾಗಿ. ಕಡೆಗೆ ಕಳ್ಕೊಳ್ಳೋದಕ್ಕಾಗಿ, ಇದ್ದ ದುಃಖವನ್ನು ಕಳ್ಕೊಳ್ಳೋದಕ್ಕಾಗಿ ಹೋಗಿ ಮತ್ತಷ್ಟು ದುಃಖ ಪಡೆಯುವುದು, ಇಲ್ಲದ ಸುಖವನ್ನು ಪಡೆಯಲಿಕ್ಕೆ ಹೋಗಿ ಮತ್ತಷ್ಟು ಕಳ್ಕೊಳ್ಳೋದು, ಹೀಗಾಗತ್ತೆ. ಅದು ಬೇರೆ ವಿಷಯ. ಅದರಿಂದ ಭವಾಪ್ಯಯೌ ಹಿ ಭೂತಾನಾಂ, ಜೀವನದಲ್ಲಿ ಸುಖ ಪಡೆಯುವ ವಿಧಾನ ಏನು, ದುಃಖವನ್ನು ಪರಿಹರಿಸುವ ವಿಧಾನ ಏನು, ಈ ಸಂಗತಿಯನ್ನು ಶ್ರುತವು ವಿಸ್ತರಶೋಮಯ. ತುಂಬ ಜನ ಹೇಳಿದ್ದಾರೆ ಶಾಸ್ತ್ರಕಾರರು, ಸುಖ ಅಂದರೆ ಏನು, ಸುಖ ಪಡೆಯುವುದು ಹಾಗೆ, ದುಃಖ ನಿವೃತ್ತಿ ಹಾಗೆ ಅಂತ. ಆದರೆ ನಾನು ಶ್ರುತವು ವಿಸ್ತರಶೋಮಯ, ಅದರ ಡೀಟೇಲ್ ವಿವರಗಳನ್ನು ನಾನು ನಿನ್ನ ಬಾಯಿಂದಲೇ ಕೇಳಿದೆ ಅಂತ. ಸುಖ ಪ್ರಾಪ್ತಿಯ ಮತ್ತು ದುಃಖ ನಿವೃತ್ತಿಯ ಸಮಗ್ರ ವಿವರಗಳು, ವಿತ್ ಆಲ್ ಡೀಟೇಲ್ಸ್. ಮಯಾಶ್ರುತವು, ನಿನ್ನ ಬಾಯಿಯಿಂದ ನಾನು ಕಿವಿಯಾರೆ ಕೇಳಿದೆ, ನೀನು ಹೇಳಿದಿ, ನಾನು ಕೇಳಿದೆ. ತ್ವತ್ತಃ ಕಮಲಪತ್ರಾಕ್ಷಾನ್, ಹೇಳಿದವನು ನಾನು, ಕೇಳಿದವನು ಯಾರು, ನೀನು ಹೇಳಿದ್ದು. ತ್ವತ್ತಃ, ನಿನ್ನಿಂದ ನಾನು ಕಿವಿಯಾರೆ ಕೇಳಿದೆ, ನೀನು ಹೇಳಿದವನು ಎಂಥವನು. ಒಂದು ವಿಶೇಷಣ ಕೊಡ್ತಾನೆ ನೋಡಿ. ಈ ವಿಶೇಷಣ ಬಹಳ ಮಹತ್ವದ್ದಿಲ್ಲಿ. ಕಮಲಪತ್ರಾಕ್ಷಾನ್, ಕಮಲಪತ್ರ, ಕಮಲಪತ್ರದಂತೆ ಕಣ್ಣುಳ್ಳವ ಅಂದರೆ ತಾವರೆಯ ಎಸಳಿನಂತೆ ಕಣ್ಣು. ಇದು ಎಲ್ಲ ಕವಿಗಳು ಪ್ರಯೋಗ ಮಾಡ್ತಾರೆ. ಆದರೆ ಇಲ್ಲಿ ಅರ್ಜುನ ಪ್ರಯೋಗ ಮಾಡುವುದರಲ್ಲಿ ಒಂದು ವಿಶೇಷ ಇದೆ. ಕವಿಗಳು ಸಾಮಾನ್ಯವಾಗಿ ಕಮಲಪತ್ರಾಕ್ಷ ಅಂತ ಗಂಡಸರಿಗೆ ಹೇಳೋಲ್ಲ. ಯಾರಾದರೂ ಮದುವೆ ಆಗದ ಹುಡುಗಿಯರಿದ್ದರೆ ವರ್ಣನೆ ಮಾಡುವಾಗ ಅವ್ರಿಗೆ ಮೊದಲು ನೆನಪಾಗೋದು ಕಮಲಪತ್ರಾಕ್ಷ ಅಂತ. ಆ ಕಣ್ಣು ಇರುತ್ತೋ ಇಲ್ವೋ, ಮೆಳ್ಳೆಗಣ್ಣು ಇದ್ದರೂ ಇರ್ಬೋದು,
ಹೇಳುವಾಗ ಮಾತ್ರ ಕಮಲಪತ್ರಾಕ್ಷಿ ಅಂತಲೇ ಹೇಳ್ತಾರೆ ಅವ್ರು ಹುಡುಗಿಯನ್ನು ವರ್ಣನೆ ಮಾಡುವ ಹಾಗೆ ಮಾಡಬೇಕು ಅನ್ನೋ ನಿಯಮ. ಅವು ನೋಡಲಿ ಚಂದ ಇರಲಿ ಇಲ್ಲದೇ ಇರಲಿ, ಬೆಳ್ಳೆಗಣ್ಣಿರಲಿ ಬೆಕ್ಕಗಣ್ಣಿರಲಿ, ಏನು ಕಮಲಪತ್ರಾಕ್ಷಿ ಹೇಗಿದ್ದೀಯಾ ಅಂತ ಕೇಳಬೇಕು. ಅದು ಕವಿ ಸಂಪ್ರದಾಯ. ಆದರೆ ಗಂಡಸರಿಗೆ ಸಾಮಾನ್ಯವಾಗಿ ಏನಯ್ಯ ಕಮಲಾಕ್ಷ ಹೇಗಿದ್ದೀಯಾ ಅಂತ ಕೇಳೋಲ್ಲ ಅವರು. ಗಂಡಸರನ್ನು ವರ್ಣನೆ ಮಾಡುವಾಗ ಅದೆಲ್ಲ ಅಲಂಕಾರಗಳು ಸ್ವಲ್ಪ ಕಮ್ಮಿ, ಕವಿಗಳಿಗೆ ಸ್ಫೂರ್ತಿ ಬರೋದಿಲ್ಲ ಗಂಡಸರು ವರ್ಣನೆ ಮಾಡುವಾಗ. ಆದರೆ ಕೃಷ್ಣನನ್ನು ಅರ್ಜುನ ಕಮಲಪತ್ರಾಕ್ಷ ಅಂತ ಯಾಕೆ ಗೊತ್ತಾ? ಇಟ್ ಹ್ಯಾಸ್ ಬ್ಯೂಟಿಫುಲ್ ಮೀನಿಂಗ್ ಅಂತ. ಕವಿಗಳು ಎಷ್ಟೋ ಸಂದರ್ಭದಲ್ಲಿ ಕೇವಲ ವರ್ಣನೆಗೋಸ್ಕರ ವರ್ಣನೆ ಮಾಡ್ತಾರೆ, ವರ್ಣನೆಗೆ ಇನ್ನು ಒಂದು ಪರ್ಪಸ್ ಇರೋದಿಲ್ಲ, ವರ್ಣನೆಗಾಗಿ ವರ್ಣನೆ. ಆದರೆ ವರ್ಣನೆಗಾಗಿ ವರ್ಣನೆ, ವಿಶೇಷಣಕ್ಕಾಗಿ ವಿಶೇಷಣ ಬರೋಲ್ಲ ಗೀತೆಯಲ್ಲಿ. ಅರ್ಜುನ ಕಮಲಪತ್ರಾಕ್ಷ ನೀನು ನನಗೆ ಹೇಳಿದಿ ಅಂದರೆ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡುವಾಗ ಅರ್ಜುನ ಕೃಷ್ಣನನ್ನು ನೋಡ್ತಾ ಇದ್ದ, ಶ್ರದ್ಧೆಯಿಂದ ಕೃಷ್ಣನನ್ನು ನೋಡ್ತಾ ಇದ್ದ. ಆಗ ಅವನು ಅಬ್ಸರ್ವ್ ಮಾಡಿದ ಆಸ್ಪೆಕ್ಟನ್ನು ಹೇಳ್ತಾ ಇದ್ದಾನೆ. ನೀನು ಕಣ್ಣರಳಿ ನನ್ನ ಮೇಲೆ ಅನುಗ್ರಹ ದೃಷ್ಟಿ ಸುರಿಸಿ ಹೇಳಿದೆಯಲ್ಲ ಕೃಷ್ಣ ಅಂತ. ಕಮಲಪತ್ರಾಕ್ಷ ಅಂದರೆ ಅರಳುಗಣ್ಣಿನವ. ಕಣ್ಣು ಅರಳುದು ಯಾವಾಗ? ಪ್ರೀತಿ ಇದ್ದರೆ, ಅನುಗ್ರಹ ಮಾಡುವಂಥ ಉದ್ದೇಶ ಇದ್ದರೆ. ಅರಳುಗಣ್ಣು ಇರದೇ ಇದ್ದರೆ ಕಣ್ಣು ಅರಳೋದಿಲ್ಲ. ಸಿಟ್ಟು ಬಂದರೆ ಕಣ್ಣು ಅರಳತ್ತಾ? ಇಲ್ಲ, ಕೆಂಪಾಗತ್ತಷ್ಟೇ. ಅಂದ ಕಮಲಪತ್ರಾಕ್ಷ ಅಂದರೆ ನನ್ನ ಮೇಲೆ ಮದನುಗ್ರಹಾಯ. ಯಾಕೆಂದರೆ ನಿನ್ನ ಕಣ್ಣೇ ಹೇಳ್ತದೆ ನನ್ನ ಮೇಲೆ ಏನು ಅನುಗ್ರಹ. ಆ ಕಣ್ಣಿನಿಂದ ಅನುಗ್ರಹದ ಮಳೆ ಸುರಿತಾ ಇತ್ತು. ಆ ಪ್ರೀತಿಯ ಕಾರುಣ್ಯದ ರಸಧಾರೆ ಆ ಕಣ್ಣಿನ ಅರಳುಗಣ್ಣಿನಿಂದ ನನ್ನ ಮೇಲೆ ಹರಿಸ್ತಾ ಇದೆಯಲ್ಲ, ಅದನ್ನು ನಾನು ಕಣ್ಣಾರೆ ಕಂಡವ. ಇದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ನಾನು ಯಾವಾಗಲೂ ಹೇಳ್ತೇನೆ ದೃಷ್ಟಾಂತ. ನಮ್ಮ ಗುರುಗಳ ಕಥೆ, ವಿದ್ಯಾಮಾನ್ಯ ತೀರ್ಥರು ಇದನ್ನೆಲ್ಲ ನಾವು ಕಂಡವರು. ಆ ಅರಳುಗಣ್ಣಿನ ಒಂದು ಗ್ರೇಸ್ ನಾವು ಚೆನ್ನಾಗಿ ಪಾಠ ಕಲಿತರೆ ಈ ಕಣ್ಣರಳಿಸಿ ನೋಡಿಬಿಡುವರು ವಿದ್ಯಾಮಾನ್ಯ ತೀರ್ಥರು. ಆ ಅರುಳುಗಣ್ಣಿನ ನೋಟಕ್ಕೋಸ್ಕರ ನಾವು ಕಾಯ್ತಿದ್ದೆವು. ಒಂದು ಹೀಗೆ ಕಣ್ಣರಳಿಸಿ ನೋಡಿಬಿಟ್ರೆ ಅವತ್ತೆಲ್ಲ ಖುಷಿ. ಏನು ಇವತ್ತು ಗುರುಗಳು ಕಣ್ಣರಳಿಸಿ ನೋಡಿಬಿಟ್ರು ನಮ್ಮನ್ನ. ಅಂಥ ಒಂದು ಅಪೂರ್ವವಾದಂಥ, ಅಂದರೆ ನಮಗೆ ಮಾರ್ಗದರ್ಶನ ಮಾಡತಕ್ಕವರು ಅರುಳುಗಣ್ಣಿನಿಂದ, ತಂದೆ ತಾಯಿ ಗುರುಗಳು ಅರುಳುಗಣ್ಣಿನಿಂದ ನೋಡಿದ್ರು ಅಂದರೆ ಅದು ಜನ್ಮ ಸಾರ್ಥಕ್ಯ. ಅದು ಕೃಷ್ಣ ಅರಳುಗಣ್ಣಿಂದ ನೋಡಿದರೆ ಇನ್ನು ಅದಕ್ಕಿಂತ ದೊಡ್ಡವ್ರು ಯಾರು ನೋಡ್ಬೇಕ್ರಿ? ಕಣ್ಣರಳಿ ಹೇಳ್ತಾನೆ, ಅರಳುಗಣ್ಣಿನಿಂದ ನೋಡಿದಿ ನನ್ನನ್ನು. ಆ ಪ್ರೀತಿ, ಆ ಕಾರುಣ್ಯ ರಸಧಾರೆ ನನ್ನ ಮೇಲೆ ಹರಿಸಿದೆಯಲ್ಲ, ಇದನ್ನು ಕಣ್ಣಾರೆ ಕಂಡವ ನಾನು. ಅದರಿಂದಲೇ ಪ್ರಾರಂಭದಿಂದಲೇ ಮದನುಗ್ರಹಾಯ ಅನ್ನೋ ಶಬ್ದವನ್ನು ಬಳಸಿದೆ. ನೀನು ನನ್ನ ಮೇಲೆ ಅನುಗ್ರಹ ಮಾಡದೇ ಇರ್ತಿದ್ರೆ ನಿನ್ನ ಕಣ್ಣಿನಲ್ಲಿ ಆ ಅಂಥ ಒಂದು ಕಳೆ, ಕಾರುಣ್ಯದ ಕಳೆ ಇರುತ್ತಿರಲಿಲ್ಲ. ಅದರಿಂದ ಅರಳುಗಣ್ಣು ಸ್ನಾನ ಮಾಡಬೇಕಾದ್ರೆ ಏನು ಹೇಳೋದು? ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಸ್ನಾನ ಮಾಡಬೇಕಾಗಿದ್ದರೆ ಪುಂಡರೀಕಾಕ್ಷರ ಸ್ಮರಣೆ ಮಾಡುವಂಥ. ಅದೇನು ಪುಂಡರೀಕಾಕ್ಷ ಅಂತ ಯಾಕೆ ಹೇಳಬೇಕು? ಕೇಶವ ಅಂತ ಹೇಳುವ, ನಾರಾಯಣ ಅಂತ ಹೇಳುವ, ಮಾಧವ ಅಂತ ಹೇಳುವ, ಗೋವಿಂದ ಅಂತ ಹೇಳುವ, ಯಾವುದೂ ಹೇಳ್ಬೋದು. ಪುಂಡರೀಕಾಕ್ಷ ಅಂತ ಹೇಳೋದು ವಿಶೇಷ. ಅದೇನು ದೇವರ ಹೆಸರೇ ಅಲ್ವಾ? ಪುಂಡರೀಕಾಕ್ಷ ಅಂದರೆ ಅದು ಕಮಲಪತ್ರಾಕ್ಷ, ಅರಳುಗಣ್ಣಿನ ದೇವರು. ಅವನು ಕಣ್ಣರಳಿ ನೋಡ್ತಾ ಇದ್ದಾನೆ. ಅವನ ಕಣ್ಣಿನಿಂದ ಕಾರುಣ್ಯದ ರಸ ನನ್ನ ಮೇಲೆ ಹರಿದು ಬರ್ತಾ ಇದೆ. ಅದನ್ನು ನಾನು ಸ್ನಾನ ಮಾಡ್ತಾ ಇದ್ದೇನೆ. ಇನ್ಯಾವ ಸ್ನಾನ ರೀ ಇದಕ್ಕಿಂತ ದೊಡ್ಡದು? ಯಾವ ನೀರಿನಲ್ಲಿ ಸ್ನಾನ ಮಾಡಬೇಕು? ಅದು ಸ್ನಾನ. ಅದಕ್ಕೋಸ್ಕರ ಭಗವಂತನ ಚಿಂತನೆ ಮಾಡುವಾಗ ಒಂದೊಂದು ಅನುಸಂಧಾನಕ್ಕೆ ಒಂದೊಂದು ನಾಮಗಳನ್ನು ಕೊಟ್ಟರು. ಆ ನಾಮದಲ್ಲಿ ನಮ್ಮ ಅನುಸಂಧಾನಕ್ಕೆ ಪೂರಕವಾದಂಥ ಆಸ್ಪೆಕ್ಟ್ ಇದೆ. ಹಾಗೆ ಹೇಳ್ತಾನೆ, ನೀನು ಕಣ್ಣರಳಿ ನೋಡ್ತಾ ಇದ್ದಿ, ಆ ಕಣ್ಣಿನಿಂದ ನಿನ್ನ ಬಾಯಿಯಿಂದ ಮಾತು ಬಂದರೆ ಅದಕ್ಕಿಂತ ದೊಡ್ಡ ಅನುಗ್ರಹದ ರಸಪೂರ ಕಣ್ಣಿನಿಂದ ಬಂದು ನಾನು ಪಾವನನಾದೆ. ಅದನ್ನು ಕಮಲಪತ್ರಾಕ್ಷ ಅಂತ. ಅದು ಬಹಳ ತಮಾಷೆ ಇದೆ. ಕಮಲಾಕ್ಷ ಅಂತ ಹೇಳಬಹುದಿತ್ತು. ಕಮಲಪತ್ರದಂತೆ ಅಂತಂದ್ರು ಒಂದೇ, ಕಮಲಾಕ್ಷ ಅಂದರೂ ಒಂದೇ. ಆ ಕಣ್ಣು ಪತ್ರ ಅನ್ನೋದು ಒಂದು ಬಹಳ ವಿಶಿಷ್ಟವಾದ ಶಬ್ದ ಇದು. ಇದನ್ನೆಲ್ಲ ಈ ಗೀತೆ ಓದಿದಾಗೆಲ್ಲ ನನಗೆ ಒಂದೊಂದು ಸರ್ತಿ ಓದಿದಾಗಲೂ ಅರೆ ಪ್ರತಿ ಸರ್ತಿ ಓದಿದಾಗಲೂ ಹೊಸತಾಗಿ ತೆರ್ಕೊಳ್ಳುತ್ತಲ್ಲ, ಏನು ವಿಚಿತ್ರ ಇದು. ಒಮ್ಮೆ ಓದಿದರೆ ಹೊಳೆದ ಅರ್ಥಕ್ಕಿಂತ ಮತ್ತೊಮ್ಮೆ ಓದುವಾಗ ಬೇರೆಯಾಗಿಯೇ ತೆರ್ಕೊಳ್ಳುತ್ತೆ. ಎಷ್ಟು ಸಾರಿ ತೆರ್ಕೊಂಡ್ರೂ ಅದು ಮುಗೀತು ಅಂತ ಅನಿಸೋದೆ. ಆ ಕಣ್ಣು ಪತ್ರ ಅಂತ. ಪತ್ರ ಅಂದರೆ ಎಲೆ, ಕಮಲದೇ ಹೆಸಳು. ಅದಾಯಿತು, ಕಮಲಕಾವು ಬರೀ ಪತ್ರ. ಈ ಕಣ್ಣು ನಿಜವಾಗಿ ಪತ್ರ. ಯಾಕೆಂದರೆ ಪತ್ರ ಅಂದರೆ ಪಾಲಕಾನಪಿ ತ್ರಾಯತೆ ಇತಿ ಪತ್ರ ಅಂತ. ಜಗತ್ತನ್ನು ರಕ್ಷಣೆ ಮಾಡುವವರನ್ನು ಉದ್ಧಾರ ಮಾಡತಕ್ಕ ಕಣ್ಣದು. ಅಂದರೆ ಪಾಲನೆ ಮಾಡ್ತಕ್ಕವರು. ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥ ಪರಮಶಕ್ತಿಗಳನ್ನೂ ಕೂಡ ರಕ್ಷಣೆ ಮಾಡತಕ್ಕಂಥ ಕಣ್ಣು, ಸರ್ವರಕ್ಷಕವಾದ ಕಣ್ಣು. ಅದನ್ನು ಅರಳಿ ಕಮಲದ ಹೆಸರಿನಂತೆ ಅರಳಿಸಿ ನನ್ನನ್ನು ನೋಡ್ತಾ ಇದ್ದೀಯಲ್ಲ ಕೃಷ್ಣ, ಆ ಪ್ರೀತಿಯ ಪೂರ ಹರಿಸಿದೆಯಲ್ಲ, ಅದು ಎಂಥ ಅನುಗ್ರಹ.
ತ್ವತ್ತಃ ಕಮಲಪತ್ರಾಕ್ಷ. ಆಮೇಲೆ ಅಷ್ಟೇ ಅಲ್ಲ, ಮಾಹಾತ್ಮ್ಯಮಪಿ ಚ ಅವ್ಯಯಂ. ನೀನು ಬರೇ ಸುಖದ ಪ್ರಾಪ್ತಿ ಹಾಗೆ, ದುಃಖದ ನಿವೃತ್ತಿ ಹಾಗೆ, ಲೋಕದ ಸ್ಥಿತಿಗತಿ ಏನು, ಜೀವ ಅಂದರೆ ಏನು, ಮನಸ್ಸು ಅಂದರೆ ಏನು, ಸೈಕಾಲಜಿ ಅಷ್ಟೇ ಅಲ್ಲ. ಅದಕ್ಕೆ ಎಲ್ಲಕ್ಕೂ ಮೂಲಭೂತವಾಗಿರತಕ್ಕಂಥ ಮಾಹಾತ್ಮ್ಯಂ ಅಪಿ ಚ ಅವ್ಯಯಂ, ನಿನ್ನ ಮಹಿಮೆಯನ್ನು ಹೇಳಿದ್ದೀನಿ ನನಗೆ. ಈ ಎಲ್ಲ ಸತ್ಯ ಸಂಗತಿಗಳ ಹಿಂದೆ ಇರತಕ್ಕಂಥದ್ದು, ಇದನ್ನೆಲ್ಲವನ್ನು ನಿಯಂತ್ರಿಸ್ತಕ್ಕಂಥ ನಿನ್ನ ಅಗಮ್ಯ ಮಹಿಮೆ, ಅದನ್ನು ಹೇಳಿದಿ. ಯಾಕೆಂದರೆ ಇದೆಲ್ಲ ಹೇಳಿದಿ ನೀನು. ಲೋಕದ ಸ್ಥಿತಿ, ಹುಟ್ಟು ಸಾವು, ಸುಖ ದುಃಖ, ಮನುಷ್ಯನ ಬದುಕು ಎಲ್ಲವೂ ವ್ಯಯ ಅಲ್ವ. ಸಂಪಾದನೆ ಮಾಡಿದ 1ನೇ ತಾರೀಕಿಗೆ ಸಿಗುವ ಸಂಬಳದ ಹಾಗೆ ಅದು 1 ತಿಂಗಳಾಗುವ ಖಾಲಿ ಆಗ್ಬೋದಲ್ಲ, ಮುಂದಿನ ತಿಂಗಳು ಪುನಃ 1ನೇ ತಾರೀಕು ಯಾವಾಗ ಬರೋದು ನೋಡೋದಲ್ವ. ಪರ್ಮನೆಂಟ್ ಸಂಬಳ ಯಾರಾದರೂ ಕೊಟ್ಟದ್ದು ಉಂಟೋ? ಆದರೆ ನಿನ್ನ ಮಹಿಮೆ ಮಾತ್ರ ಅವ್ಯಯ. ಅದು ತಿಂಗಳ ಎಂಡಿ ಖಾಲಿ ಆಗುವಂಥದ್ದಲ್ಲ. ಅದರ ಚಿಂತನೆ ಮಾಡಿದಾಗ ಮಾತ್ರ ಅನಂತವಾಗಿ ಉಳಿಯುವಂಥ ಸಂಪತ್ತದು. ಆ ಜ್ಞಾನ, ಆ ಮಾಹಾತ್ಮ್ಯದ ಜ್ಞಾನ, ಅದು ಮಾತ್ರ ನಮ್ಮನ್ನು ಖಾಯಮಾಗಿ ಒಂದು ಸಂಪತ್ತಾಗಿ ನಮ್ಮಲ್ಲಿ ಉಳಿಯುವಂಥದ್ದು. ಯಾಕೆಂದರೆ ಮಾಹಾತ್ಮ್ಯಕ್ಕೂ ಅಳಿವಿಲ್ಲ. ಮಾಹಾತ್ಮ್ಯಂ ಅಪಿಚ ಅವ್ಯಯಂ. ನಿನ್ನೆ ಉಪನಿಷತ್ತಿನ ಅರ್ಥ ವಿವರಣೆ ಮಾಡುವಾಗ ನಾನು ಚಕಾರಕ್ಕೆ ಕೊಟ್ಟ ಅರ್ಥಗಳನ್ನು ಮೆಚ್ಚಿ ಕೆಲವರು ಮಾತಾಡಿದರು. ಇಲ್ಲಿ ನೋಡಿ, ಅಪಿಚ, ಅಪಿ ಅಂತಿದೆ, ಚ ಅಂತಿದೆ. ಅಪಿ ಅಂದ್ರೂ ಅದೇ ಅರ್ಥ, ಚ ಅಂದ್ರೂ ಅದೇ ಅರ್ಥ. ಮಾಹಾತ್ಮ್ಯಂ ಅಪಿಚ, ಮಹಾತ್ಮ್ಯವೂ ಕೂಡ ಹೇಳಿಬಿಟ್ಟು ಮುಂದೆ ಹೋಗಿಬಿಡ್ತಾರೆ. ಯಾರು ಅದು ಅಪಿ ಅಂದರೆ ಏನು, ಚ ಅಂದಿನ ಹಾಗೆಲ್ಲ ಕೇಳಬಾರ್ದು. ಮಹಾತ್ಮ್ಯವೂ ಅಪಿ ಚ, ಮಹಾತ್ಮ್ಯವೂ ಕೂಡ. ನಾವು ಹೇಳಿದಿಲ್ಲ ಮಹಾತ್ಮ್ಯವೂ ಕೂಡ, ಊ ಅನ್ನೋದು ಅಪಿ, ಕೂಡ ಅನ್ನೋದು ಚ ಆಗೋಯ್ತಲ್ಲ. ಮಹಾತ್ಮ್ಯ ಕೂಡ ಅಲ್ಲ, ಮಹಾತ್ಮ್ಯವೂ ಕೂಡ. 2 ಸಮುಚ್ಚಯ ಕನ್ನಡದಲ್ಲಿ ಹೇಳೋದಿಲ್ಲ, ಹಾಗೇ ಅಪಿಚ. ಹೌದು, ಕಾವ್ಯಗಳಲ್ಲಿ ಅದೇ ಅರ್ಥ ಇಲ್ಲ. ಅಪಿಚ ಅನ್ನೋದಕ್ಕೂ, ಚ ಅನ್ನೋದಕ್ಕೂ, ಅಪಿ ಅನ್ನೋದಕ್ಕೂ, ಅಪಿಚ ಸಮಸ್ತಕ್ಕೂ ಒಂದೇ ಅರ್ಥ. ತಥಾ ಅನ್ನೋದಕ್ಕೂ, ತಥಾ ಚ ಅನ್ನೋದಕ್ಕೂ, ತಥೈವ ಅನ್ನೋದಕ್ಕೂ, ತಥೈವ ಚ ಅನ್ನೋದಕ್ಕೂ ಒಂದೇ ಅರ್ಥ. ಆದರೆ ಅದನ್ನು ನೀವು ಬೇರೆ ಬೇರೆಯಾಗಿ ನೋಡಿದರೆ ಬೇರೆ ಬೇರೆ ಅರ್ಥದಲ್ಲಿ ತಿಳ್ಕೊಳ್ಳುತ್ತೆ. ನೀನು ಬರೇ ಹೊರಗಿನ ಲೌಕಿಕವಾಗಿರತಕ್ಕ ಅರಿವನ್ನು ಕೊಟ್ಟದ್ದಲ್ಲ, ಮಾಹಾತ್ಮ್ಯಮಪಿ. ಯಾಕೆಂದರೆ ಅದೆಲ್ಲ ಹೊರಗಿನದ್ದು ನೀನು ಎಷ್ಟೇ ವಿವರ ಕೊಟ್ಟರೂ ಅದು ಕ್ಷಣಿಕ, ನಶ್ವರ, ವ್ಯಯ. ಇದು ಅವ್ಯಯವಾಗಿರತಕ್ಕಂಥ. ಆದ್ದರಿಂದಲೇ ಇಲ್ಲಿ ಮತ್ತೆ ಅಪಿ ಅನ್ನೋದು ಸಮುಚ್ಛಾಯಕ, ಚಕಾರ ಅನ್ನೋದು ದೌರ್ಲಭ್ಯವಾಚಕ ಮತ್ತು ಆಧಿಕ್ಯವಾಚಕ. ಚಕಾರಕ್ಕೆ 2 ಅರ್ಥ ಇದೆ. ಚಕಾರಕ್ಕೆ ಒಂದು ಆಧಿಕ್ಯವಾಚಕ ಮತ್ತು ನ್ಯೂನತ್ವವಾಚಕ, 2 ಅರ್ಥವೂ ಇದೆ. ಒಂದು ವಸ್ತುವನ್ನು ತಿರಸ್ಕಾರ ಮಾಡಬೇಕಾದರೆ ತಚ್ಚ ಕಥ್ಯತೆ, ಅದನ್ನೂ ಹೇಳುವುದಾ ಅಂದರೆ ತಿರಸ್ಕಾರ. ಅಲ್ಲಿ ಅದನ್ನೂ ಹೇಳೋದ ಮಾರೇ ನೀನು ಅಂದರೆ ಅದು ಹೇಳಲಿಕ್ಕೆ ನಾಲಾಯಕು ಅಂತ ಅರ್ಥ ಅಲ್ವಾ, ಇದು ಚಕಾರದ ಅರ್ಥ. ಆಮೇಲೆ ಭಗವನ್ ಮಾಹಾತ್ಮ್ಯಂಚ ಕಥ್ಯತಾಂ, ಅಲ್ಲಿ ಅಧಿಕ್ಯ ವಾಚಕ. ಭಗವಂತನ ಮಹಿಮೆಯನ್ನು ಹೇಳ್ರಪ್ಪ, ಅಲ್ಲಿ ಅದನ್ನು ಸಸಾರ ಅಲ್ಲ, ಮಾಹಾತ್ಮ್ಯ ವಾಚಕ. ಸೊ ಚಕಾರಕ್ಕೆ ಕೆಲವೊಮ್ಮೆ ಅಧಿಕ್ಯ ವಾಚಕ, ಕೆಲವೊಮ್ಮೆ ನ್ಯೂನತ್ವ ವಾಚಕ, ಕೆಲವೊಮ್ಮೆ ದೌರ್ಲಭ್ಯ ವಾಚಕ. ಇಲ್ಲಿ ದೌರ್ಲಭ್ಯ ಮತ್ತು ಅಧಿಕ್ಯ. ಮಾಹಾತ್ಮ್ಯಮಪಿ ಚ, ಅತ್ಯದ್ಭುತವಾದ, ಅತ್ಯಪೂರ್ವವಾದ, ಅತಿ ದುರ್ಲಭವಾದ ಭಗವಂತನ ಮಹಿಮೆಯನ್ನು ಹೇಳಿದೆ. ಮಹಾತ್ಮ್ಯಮಪಿ ಚ ವ್ಯಯಂ ಏವಮೇತದ್ ಯಥಾರ್ಥತ್ವಂ ಆತ್ಮಾನಂ ಪರಮೇಶ್ವರ ಏವಮೇತದ್. ನೀನು ಹೇಳಿದ್ದೆಲ್ಲವೂ ಹೌದು, ನನಗೆ ಅದರಲ್ಲಿ ಸಂಶಯವೇ ಇಲ್ಲ. ಸೊ ಆ ಸಾಹಿತಿಗಳ ಪ್ರಶ್ನೆ ಹೋಯ್ತು. ಈಗ ಅವನಿಗೆ ಸಂಶಯದಿಂದ ವಿಶ್ವರೂಪ ತೋರಿಸು ಅಂತ ಹೇಳಿದ್ದಾರೆ. ಏವಮೇತತ್, ಏತದ್ ಏವಂ, ಇದು ಹೀಗೆಯೇ ನೀನು ಹೇಳಿದ್ದಲ್ಲಿ ನನಗೆ ಏನೇನೂ ಸಂಶಯ ಇಲ್ಲ. ಯಥಾ ತ್ವಂ ಆಥ, ನೀನು ಹೇಗೆ ಹೇಳಿದೆಯೋ ಏವಮೇತ, ಅದು ಹಾಗೆಯೇ ಇದೆ, ಅದರಲ್ಲಿ ನನಗೇನೇನೂ ಸಂಶಯ ಇಲ್ಲ. ಮತ್ತು ನೀನು, ಯಾಕೆಂದರೆ ನೀನು ಹೇಳಿದವನು ಯಾರು? ಪರಮೇಶ್ವರ. ಮುಂದೆ ಪುರುಷೋತ್ತಮ, ಅದರ ಮುಂದೆ ಪ್ರಭೋ ಅಂತೆಲ್ಲ ಶಬ್ದಗಳನ್ನು ಬಳಸ್ತಾನೆ. ನೀನು ಪರಮೇಶ್ವರ. ಜಗತ್ತಿನ ಈ ನಿಯಂತ್ರಣ ಮಾಡತಕ್ಕವರು ಎಲ್ಲರೂ ಈಶರು ಅಂತ ಹೇಳ್ತೀವಿ. ಈಶಾ ಅಂದರೆ ಜಗತ್ತನ್ನು ನಿಯಂತ್ರಣ ಮಾಡಬಲ್ಲ ಒಡೆತನ ಇರುವವರು, ಒಡೆಯರು ಅಂತ ಹೇಳ್ತೇವಲ್ಲ ನಾವು. ಒಡೆಯರು, ಹೌದು ಒಡೆಯ ಅಂತ ಹೇಳ್ತೀವಿ. ಒಡೆಯ ಅಂದರೆ ಸಂಸ್ಥೆಯಲ್ಲಿ ಈಶಾ. ಒಡೆಯರಿಗೂ ಕೂಡ ನಿಯಂತ್ರಣ ಮಾಡತಕ್ಕವರು ಅವರು ಈಶ್ವರ. ಈಗ ಈಶಾ ಅನ್ನುವುದನ್ನು ನಾವು ಲೋಕದಲ್ಲಿ ಕೂಡ ಪೃಥ್ವೀಶಃ, ಜಗದಿ ಅವನು ಪೃಥ್ವೀಶಃ, ಭೂಮೀಶಃ ಅಂದರೆ ಭೂಮಿ ನರೇಶಃ. ಈಶ್ವರ ಶಬ್ದ ಬಳಸ್ತಾರೆ ಕಮ್ಮಿ. ನರೇಶಃ ಅಂದರೆ ಜನರ ಒಡೆಯ, ರಾಜ ಅಂತ ಅರ್ಥ, ಕಿಂಗ್ ಅಂತ ಅರ್ಥ. ಪೃಥ್ವೀಶಃ ಭೂಮಿಯ ಒಡೆಯ, ಭೂಮಿಯ ರಾಜ. ಪೃಥ್ವೀಶ್ವರ ನರೇಶ್ವರ ಅಂತ ಪ್ರಯೋಗ ಮಾಡೋದು ಅಷ್ಟು ಪ್ರಶಸ್ತ ಅಲ್ಲ.
ಅಂಥ ರಾಜರುಗಳಿಗೂ ನಿಯಾಮಕರಾಗಿರ್ತಕ್ಕಂಥ ದೇವತಾ ಶಕ್ತಿಗಳಿಗೆ ಈಶ್ವರ ಶಕ್ತಿ ಅಂತ ಹೇಳೋದು. ಮನುಷ್ಯರು ಈಶರಾದರೆ ದೇವತೆಗಳು ಈಶ್ವರರು, ಈಶರಿಗಿಂತ ವರರು, ಶ್ರೇಷ್ಠರಾದವರು. ಈಶರನ್ನು ನೇಮಿಸುವವರು ಈಶ್ವರರು. ಆ ಈಶ್ವರರಿಗೂ ಹಿರಿಯನಾದವ ಪರಮ, ಅವನು ಪರಮೇಶ್ವರ. ಈಶ್ವರರು ಯಾರು? ಅವರು ಬ್ರಹ್ಮಾದಿ ದೇವತೆಗಳು. ಈಶರು ಅಂದರೆ ನಮಗಿಂತ ದೊಡ್ಡವರೆಲ್ಲ ನಮಗೆ ಈಶರು. ಆದರೆ ಈಶ್ವರರು ಅಂದರೆ ಬ್ರಹ್ಮಾದಿ ದೇವತೆಗಳು, ಅವರಿಗೂ ನಿಯಾಮಕನಾಗಿದ್ದವ ಪರಮೇಶ್ವರ. ಅದನ್ನ ಪರಮೇಶ್ವರ ಅಂತಂದರೆ ಜಗತ್ತಿನಲ್ಲಿ ಅದಕ್ಕಿಂತ ದೊಡ್ಡ ಒಂದು ಶಕ್ತಿಯೇ ಇಲ್ಲ. ಯಾವುದು? ಆಮ್ನಿಪೊಟೆಂಟ್ ಅಂತ ನಾವು ಹೇಳ್ತೇವಲ್ಲ, ಆತ ಸರ್ವಸಮರ್ಥ. ಮತ್ತೆ ನೀನು ಹೇಳಿದ ಮೇಲೆ ಅದರ ಮೇಲೆ ಸಂಶಯ ಬಿಡುವ ಪ್ರಶ್ನೆಯೇ ಇಲ್ಲ. ಯಾಕಂದ್ರೆ ನಿನಕ್ಕಿಂತ ಹೆಚ್ಚು ಸಾಮರ್ಥ್ಯವುಳ್ಳವ ಒಬ್ಬ ಹೇಳುವವ ಸಿಗಲಿಕ್ಕಿಲ್ಲ. ಎಲ್ಲ ವಿಷಯದಲ್ಲೂ ಕೂಡ ಸಾರ್ವಜ್ಞ ಸಾಮರ್ಥ್ಯ, ಎಲ್ಲವೂ ಅತಿಶಯವಾದ ಅನಂತವಾದ ಜ್ಞಾನ ಸ್ವರೂಪ ನೀನು. ಅದರಿಂದ ಏವಮೇತದ್ ಯಥಾರ್ಥತ್ವಂ, ನನಗೆ ಅದರಲ್ಲಿ ಸಂಶಯ ಇಲ್ಲ. ಆದರೆ ನನಗೆ ಸಂಶಯ ಇಲ್ಲ, ಸಂಶಯದಿಂದ ಕೇಳುವುದಲ್ಲ. ಆದರೆ ಸಂಶಯ ಪರಿಹಾರ ಆಯಿತು, ಆಸೆ ಪರಿಹಾರ ಆಗಲಿಲ್ಲ. ಆಸೆ ಏನು? ದ್ರಷ್ಟುಮಿಚ್ಛಾಮಿ ತೇ ರೂಪಮೈಶ್ವರಂ ಪುರುಷೋತ್ತಮ. ನನಗೆ ನಿನ್ನನ್ನು ಕೇಳಿದ ಮೇಲೆ ಆ ಕೇಳಿರ್ತಕ್ಕ ಅದ್ಭುತವನ್ನು ಕಾಣಬೇಕು ಅನ್ನೋ ಆಸೆ. ದಯವಿಟ್ಟು ನಾನು ಯೋಗ್ಯನಾಗಿದ್ದರೆ ನಿನ್ನನ್ನು ಕಾಣುವ ಶಕ್ತಿ ನನಗೆ ಇರುವುದು ಹೌದಾದರೆ, ಶಕ್ತಿ ಇರುವುದು ಹೌದಾದರೆ ಅಂತೂ ಹೇಳಬಾರ್ದು. ಯಾಕೆಂದರೆ ಶಕ್ತಿ ಇಲ್ಲದೇ ಇದ್ದವನಿಗೂ ತೋರಿಸುವ ಶಕ್ತಿ ನಿನಗಿದೆ. ಅದನ್ನು ನನಗೆ ಶಕ್ತಿ ಇದ್ದರೆ ತೋರಿಸು ಅಂತ ಹೇಳಿದರೆ ಅದು ಒಂದು ರೀತಿಯಿಂದ ನಿನಗೆ ಅವಮಾನ ಮಾಡಿದ ಹಾಗೆ ಅಂತ. ನನಗೆ ಶಕ್ತಿ ಇದ್ದರೆ ತೋರಿಸು ಅಂದರೆ, ನನಗೆ ಶಕ್ತಿ ಇಲ್ಲದೇ ಇದ್ದರೆ ಶಕ್ತಿ ಕೊಟ್ಟು ತೋರಿಸು. ನೀನು ನನಗೆ ಶಕ್ತಿ ಇಲ್ಲದೇ ಇದ್ದರೂ ತೋರಿಸಿಕೊಳ್ಳುವ ಶಕ್ತಿ ನಿನಗಿದೆ. ನೀನು ಸರ್ವಶಕ್ತ, ಅದಕ್ಕೆ ನಿನ್ನನ್ನು ಪರಮೇಶ್ವರ ಅಂತ ಕರೆದದ್ದು. ಯು ಆರ್ ಆಮ್ನಿಪೊಟೆಂಟ್, ಸರ್ವಸಮರ್ಥ. ನನಗೆ ನಿನ್ನನ್ನು ನೋಡಬೇಕು ಅಂತ ಆಸೆ ಉಂಟು. ಕಮಲಪತ್ರಾಕ್ಷ, ನೀನು ಅಷ್ಟು ಪ್ರೀತಿಯಿಂದ ಅಷ್ಟು ಅನುಗ್ರಹದಿಂದ ನನ್ನನ್ನು ನೋಡ್ತಾ ಇರುವುದು ನೋಡಿದರೆ ನಾನು ಹೇಳಿದ್ದನ್ನು ಈಡೇರಿಸ್ತೀಯ, ನನ್ನ ಮಾತನ್ನು ಇರೋಲ್ಲ ನೀನು, ನನ್ನ ಆಸೆ ಈಡೇರಿತೀಯ ಅನ್ನೋ ಆಸೆಯಿಂದಲೇ ನಿನ್ನ ಕಣ್ಣು ನೋಡಿದರೆ ಭರವಸೆ ಇದೆ. ಆ ಕಣ್ಣಿನಲ್ಲಿ ಏನು ಬೇಕು ನಿನಗೆ ಕೊಡ್ತೇನೆ ಅನ್ನುವ ಭರವಸೆ ಆ ಕಣ್ಣಿನಲ್ಲಿದೆ. ಭಗವಂತ, ನನಗೆ ಏನು ಬೇಕು? ಒಂದು ಬೇಕು. ಏನು? ನೀನು ಬೇಕು. ಇಷ್ಟರವರೆಗೆ ನಿನ್ನ ಮಾತು ಬೇಕು, ಈಗ ನಿನ್ನ ಮಾತು ಸಾಕು, ನೀನು ಬೇಕು. ನಿನ್ನ ನಿಜವಾದ ರೂಪವನ್ನು ನಾನು ನೋಡಬೇಕು. ಯಾಕೆ ಈ ಅಧ್ಯಾಯ ಇರುವುದೇ ಮದನುಗ್ರಹ ಅಂದರೆ ಜ್ಞಾನಿಗಳ ಅನುಗ್ರಹಕ್ಕೋಸ್ಕರ ಅಂತ ಹೇಳಿದೆ. ಅರ್ಥ ಏನು ಅಂದರೆ, ಸಮಸ್ತ ಜ್ಞಾನಿಗಳು ಭಗವಂತನನ್ನು ಉಪಾಸನೆ ಮಾಡುವಾಗ ಹೇಗೆ ಚಿಂತನೆ ಮಾಡಬೇಕು ಅನ್ನುವುದೇ ಇದು ಉಪಾಸನಾಧ್ಯಾಯ. ಇಡೀ ಭಗವಂತನನ್ನ ಧ್ಯಾನದಲ್ಲಿ ಹೇಗೆ ನಾವು ಕಾಣಬೇಕು, ಆ ಚಿಂತನೆ ಹೇಗೆ ಮಾಡಬೇಕು ಅನ್ನೋದರ ಗೈಡೆನ್ಸ್ ಕೊಡ್ತಕ್ಕಂಥದ್ದು. ಬೇರೆ ಬೇರೆ ವಿಧದಿಂದ ಚಿಂತನೆ ಮಾಡುವವರಿಗೆ ಬೇರೆ ಬೇರೆ ರೀತಿಯ ಮಾರ್ಗದರ್ಶನ ಕೊಡ್ತಾನೆ. ಭಗವಂತನ ಅನಂತ ರೂಪಗಳ ವಿಚಿತ್ರ ಚಿಂತನೆ ಇದು ಧ್ಯಾನಕ್ಕೆ ಒಳಗೆ ಹೋಗುವುದಕ್ಕೆ ಬೇಕಾದಂಥ ಗೈಡೆನ್ಸ್. ಹೇಗೆ ಧ್ಯಾನ ಮಾಡಬೇಕು ಕಣ್ಮುಚ್ಚಿ ಕೂತ್ಕೊಂಡು. ಅದರಿಂದ ಇವನು ಹೇಳ್ತಾನೆ, ನನಗೆ ನಿನ್ನನ್ನು ನೋಡಬೇಕು. ಈ ಕಣ್ಣಿನಿಂದ ಅಲ್ಲ, ಅವನು ಹೇಳುದು, ನಾನು ಯಾವುದನ್ನು ಕಿವಿಯಿಂದ ಕೇಳಿದೆ ಅದನ್ನು ಒಳಗಣ್ಣಿನಿಂದ ನೋಡಿ ಸಂತೋಷ ಪಡಬೇಕು, ಅದನ್ನು ಅನುಭವಿಸಬೇಕು. ಯಾವಾಗಲೂ ಅನುಭವ ದಟ್ಟವಾಗುವುದು ಕಿವಿಯಾರೆ ಕೇಳಿದಾಗಲ್ಲ, ಕಣ್ಣಾರೆ ಕಂಡಾಗ. ಆ ದಟ್ಟವಾದ ಅನುಭವ ನನಗೆ ಕೊಡುವಂತ ಕೃಷ್ಣ ಹತ್ತಿರ ಪ್ರಾರ್ಥನೆ ಮಾಡ್ತಾನೆ. ಅದರ ಮುಂದಿನ ಬೆಳವಣಿಗೆಯನ್ನು ನಾವು ನಾಳೆ ಸಂಜೆ ಸೇರಿದಾಗ ನೋಡೋಣ. ಬಹಳ ಸುಂದರವಾದಂಥ ಒಂದು ಅನುಭೂತಿಗಳ ಸರಮಾಲೆ ಇದು. ಭಗವದ್ಗೀತೆ ಅಂದರೆ ಒಂದು ಶಬ್ದ ಹಿಡ್ಕೊಂಡು ಒಂದು ದಿವಸ ಅದನ್ನೇ ಯೋಚನೆ ಮಾಡ್ತಾ ಕೊಡಬೇಕು. ಇಡೀ ಶ್ಲೋಕ ಅಲ್ಲ, ಸ್ವಾರಸ್ಯ ಹೊರಟೋಗ್ಬಿಡುತ್ತೆ. ಒಂದು ಶಬ್ದ ಅದರಲ್ಲಿ ಮುಳುಗಿ ಬಿಡಬೇಕು. ಆನಂದವಾದಂಥ ಒಂದು ಸ್ಥಿತಿಗೆ ಅದು ನಮ್ಮನ್ನು ಕೊಂಡೊಯ್ಯುತ್ತೆ. ಅದೇ ಭವಾಪ್ಯಯ. ಅಂಥ ಭಗವದ್ಗೀತೆಯನ್ನು ಇವತ್ತು ಮತ್ತೆ 11ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಿದ್ದೇವೆ. ದ್ವಿತೀಯ ವಿಘ್ನ ಆಗದ ಹಾಗೆ ನಾಳೆ ಒಂದು ದಿವಸ ಇದೆ, ಮುಂದೆ ಯಾವತ್ತು ಗೊತ್ತಿಲ್ಲ. ನಾಡಿದ್ದು ಸ್ವಲ್ಪ ಪ್ರಾಯ ಹೇಳಲಿಕ್ಕೆ ಸಾಧ್ಯ ಆಗಬಹುದು. ಮಧ್ವವಿಜಯದ ಬಿಡುಗಡೆ ಇದೆ. ಪರಿಮಾರು ಮಠಾಧೀಶರಾಗಿರ್ತಕ್ಕಂಥ ವಿದ್ಯಾಧೀಶ ತೀರ್ಥರು, ನಮ್ಮ ಗುರುಗಳ ಉತ್ತರಾಧಿಕಾರಿಗಳು, ಪರಮಾಪ್ತರು, ಅವರು ಬರ್ತಾರೆ. ಪಾಪ ಹುಬ್ಬಳ್ಳಿಯಿಂದ ಈ ಪುಸ್ತಕ ಬಿಡುಗಡೆಗೋಸ್ಕರ ಇಲ್ಲಿಗೆ ಬರ್ತಾ ಇದ್ದಾರೆ. ಅವರು ಹುಬ್ಬಳ್ಳಿಯಲ್ಲಿ ಇರ್ತಾರೆ. ನಾಡಿದ್ದು ಅದನ್ನು ಬೆಳಿಗ್ಗೆ ಹೊರಟು ಸಾಯಂಕಾಲದೊಳಗೆ ಇಲ್ಲಿ ಕೇವಲ ಮಧ್ವವಿಜಯದ, ಯಾಕೆಂದರೆ ಇಷ್ಟರವರೆಗೆ ಸುನಾರಾಯಣ ಪಂಡಿತಾಚಾರ್ಯರು ಬರೆದ ಸುಮಧ್ವವಿಜಯ ಅನುವಾದ ಆಗಿದೆ. ಆದರೆ ನಾರಾಯಣ ಪಂಡಿತಾಚಾರ್ಯ ಬರೆದ ಮಧ್ವವಿಜಯ ಆಗೇ ಇಲ್ಲ, ಯಾರೂ ಮಾಡೇ ಇಲ್ಲ. ಅದನ್ನೊಂದು ಮಾಡೋಣ ಅಂತ ಅದಕ್ಕೋಸ್ಕರ ಅವರು ಬರ್ತಾ ಇದ್ದಾರೆ. ಅದರಲ್ಲೂ ನೀವು ಭಾಗವಹಿಸ್ತಾ ಇದ್ದೀರಾ. ಅದ್ರ ಜೊತೆಗೆ ಆವತ್ತು ಆದರೆ ತೃತೀಯ ವಿಘ್ನವೂ ಆಗದಂತೆ ಸ್ವಲ್ಪ ಭಗವದ್ಗೀತೆಯನ್ನು ಚಿಂತನೆ ಮಾಡೋಣ. ಮತ್ತೆ ನಾಳೆ ಸಂಜೆ ಸೇರಿದಾಗ
ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.